ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು SSCGDಯ 7/2/2025 ನಡೆದಂತಹ 3ನೇ ಶಿಫ್ಟಿನ ಗಣಿತ ಪ್ರಶ್ನೆಗಳನ್ನು ಅನಲೈಸಿಸ್ ಮಾಡ್ತಾ ಇದ್ದೀವಿ. ನೀವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ಮೊದಲನೆಯ ಪ್ರಶ್ನೆ ಏನದ? 40, 20, 120 ಮತ್ತು 335ರ ಲಸ ಕಂಡ್ರಿ. ನಾನು ನಿಮ್ಗೆ ಹೇಳಿದ್ದೀನಿ ಲಸ ಹೆಂಗೆ ಕಂಡುಹಿಡಿಬೇಕು. ಕೊನೆಯಲ್ಲಿ 0 ಇತ್ತಂದ್ರೆ ಆಪ್ಷನ್ಗಳು ಲಸನು ಎದ್ರೊಳಗಿರ್ತದ, 0ಇಂದನೇ ಕೊನೆಗೊಳ್ಬೇಕು. 0ಇಂದ ಕೊನೆಗೊಳ್ಳುವಂಥ ಆಪ್ಷನ್ ಒಂದೈತಿ, ಉಳಿದದ್ದೆಲ್ಲ ಏನದಾವು ಬೇರೆ ಬೇರೆ ಆಪ್ಷನ್ ಇದಾವ. ಯಾವುದೇ ಒಂದು ಪ್ರಶ್ನೆ ಒಳಗೆ ಒಂದು ಸಂಖ್ಯೆ ಯಾವುದರೆ 0ಇಂದ ಕೊನೆಗೊಳ್ಳತ್ತಿತ್ತಂದ್ರೆ ಆನ್ಸರ್ ಏನಾಗಬೇಕಪ್ಪ? 0ಇಂದನೇ ಕೊನೆಗೊಳ್ಳಬೇಕು. ರೈಟ್. ಎರಡನೆಯ ಪ್ರಶ್ನೆ, ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನು 216ಕ್ಕೆ ಮಾರಾಟ ಮಾಡಿ 20% ಲಾಭವನ್ನು ಪಡೆಯುತ್ತಾನೆ. ಹಾಗಾದರೆ ವಸ್ತುವಿನ ಅಸಲು ಬೆಲೆ ಎಷ್ಟು ಅಂತ ಹೇಳಿದ್ರೆ, ನೋಡ್ರಿ, ಅಸಲು ಬೆಲೆ ಯಾವಾಗಲೂ 100% ಇರ್ತದೆ. ಅವ 20% ಲಾಭ ತಗೊಂಡಂದ್ರೆ ಮಾರಿರ್ತಾನೆ ಎಷ್ಟಕ್ಕವ? 120ಕ್ಕೆ ಮಾರಿರ್ತಾನೆ. ಇಲ್ಲಿ ಕೊಟ್ಟಿದ್ದೇನು? ಮಾರಿದ ಬೆಲೆ. ಇಲ್ಲಿ ಕೊಟ್ಟಿದ್ದೇನು? ಮಾರಿದ ಬೆಲೆ. ಮಾರಿದ ಬೆಲೆ ಎಷ್ಟೈತಿ? 216. ನಮ್ಮ ಪ್ರಕಾರ 120 ಇತ್ತು, ಅದ್ರ ಆಕ್ಚುಲ್ ಆಗಿ ಎಷ್ಟು? 216. ಕೊಂಡ ಬೆಲೆ ಎಷ್ಟಿತ್ತಪ್ಪ? 100 ಅಂದ್ರೆ ಎಷ್ಟು? 120 ಅಂದ್ರೆ ಇಷ್ಟು, 100 ಅಂದ್ರೆ ಎಷ್ಟು? 0ಇಂದ 0 ಹೋಯ್ತು, 12 12, 9 ಉಳಿತು, 12 96, 18 × 10 ಅಂದ್ರೆ ಎಷ್ಟು? 180. ಸರಿಯಾದ ಉತ್ತರ. ಇಲ್ಲಿಂದ ಇಲ್ಲಿ ಗುಣಾಕಾರ ಆಗ್ತದೆ, ಇದು ಭಾಗಾಕಾರ ಆಗ್ತದೆ. ಮೂರನೆಯ ಪ್ರಶ್ನೆ ಸಿಂಪ್ಲಿಫಿಕೇಶನ್ ಪ್ರಶ್ನೆ ಇದೆ ನೋಡ್ರಿ. ಫಸ್ಟ್ ಭಾಗಾಕಾರ, ಆಮೇಲೆ ಗುಣಾಕಾರ, ಆಮೇಲೆ ಪ್ಲಸ್ ಮೈನಸ್. 4 1 4 2 16 + 2 ಮೈನಸ್ 2 3 6. 16ಗೆ 6 ಹೋದ್ರೆ 10, 10 + 2 12. ಸರಿಯಾದ ಉತ್ತರ. ನಾರ್ಮಲ್ ಆಗಿ ಮಾಡ್ತೀರಿ ಅಂತಂದ್ರೆ ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡ್ತೀರಿ. 4 1 4 2 16 + 2 ಮೈನಸ್ 6. ಆವಾಗಲೂ ಕೂಡ ಎಷ್ಟು ಬರ್ತದೆ? 12 ಬರ್ತದೆ. ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ, ಎಕ್ಸ್ನ 2% = 324 ಆಗಿದ್ರೆ ಎಕ್ಸ್ನ ಬೆಲೆ ಎಷ್ಟು? ನಾನು ನಿಮ್ಗೆ ಹೇಳಿನಿ, ಈ ಪರ್ಸೆಂಟೇಜ್ ತಲೆ ಕೆಡಿಸ್ಕೊಬಿಡ್ರಿ. 2ರಿಂದ ಕಟ್ತಾ ಹೊಡ್ಬಿಡ್ರಿ. ಇಲ್ಲಿ ಗುಣಾಕಾರದಾಗ ಇದ್ದ ಕಡೆ ಬಂದ್ರೆ ಭಾಗಾಕಾರ ಆಗ್ತದೆ. ರೈಟ್. 2 1 2, 1 ಉಳಿತು, 12 ಆಯ್ತು, 2 6 12, 2 4 2 4. 162 ಇಲ್ಲಿಂದ ಸ್ಟಾರ್ಟ್ ಆಗತೈತಿ, ಇಲ್ಲಿಂದ ಸ್ಟಾರ್ಟ್ ಆಗತೈತಿ. ಟಿಕ್ ಹಾಕಿ ಮುಂದಿನ ಪ್ರಶ್ನೆ ಹೋಗ್ರಿ. ಪೂರ್ತಿ ಸಾಲ್ವ್ ಮಾಡ್ತಿದ್ರೆ ಎಕ್ಸ್ನ 2% 2% ಅಂದ್ರೆ 2/100 = 324. ಇಲ್ಲಿ ಕೆಳಗೆ ಭಾಗಾಕಾರದಾಗಿದ್ದ ಈ ಕಡೆ ಬಂದ್ರೆ ಗುಣಾಕಾರ ಆಯ್ತು, ಇಲ್ಲಿ ಗುಣಾಕಾರದಾಗಿದ್ದ ಈ ಕಡೆ ಬಂದ್ರೆ ಭಾಗಾಕಾರ ಆಯ್ತು. 2 1 2, 1 ಉಳಿತು, 2 6 12, 2 2 4. ಎಷ್ಟು ಬಂತಪ್ಪ? 16,200. ಇಷ್ಟೆಲ್ಲ ಮಾಡ್ಬೇಕಾ? ಇಲ್ಲ, ಡೈರೆಕ್ಟ್ ಮೈಂಡ್ ಒಳಗೆ ಇದನ್ನ ಮಾಡಬೇಕು. ಮೈಂಡ್ ಒಳಗೆ ಇದರ ಆನ್ಸರ್ ತಗೊಂಡು ಟಿಕ್ ಹಾಕಿ ಮುಂದೆ ಹೋಗ್ಬೇಕು. ಐದನೆಯ ಪ್ರಶ್ನೆ, ಒಂದು ವಾಷಿಂಗ್ ಮಷೀನ್ ನಮೂದಿತ ಬೆಲೆ 30,000 ಆಗಿದ್ದು ಗ್ರಾಹಕನು 20% ಮತ್ತು 10%ದಷ್ಟು 2 ಅನುಕ್ರಮ ರಿಯಾಯಿತಿಗಳನ್ನು ಪಡೆಯುತ್ತಾನೆ. ಹಾಗಾದ್ರೆ ವಾಷಿಂಗ್ ಮಷೀನ್ ಖರೀದಿಗೆ ಗ್ರಾಹಕನು ಪಾವತಿಸಬೇಕಾದ ಅಂತಿಮ ಬೆಲೆ ಎಷ್ಟು ಅಂತ ಕೇಳಿದ್ರೆ, ನೋಡ್ರಿ, ವಾಷಿಂಗ್ ಮಷೀನ್ ರೇಟ್ ಎಷ್ಟೈತಿ? 30,000. ರೈಟ್. 20% ಡಿಸ್ಕೌಂಟ್ ಕೊಟ್ಟನಂದ್ರೆ ಮಾರಿರ್ತಾನೆ ಎಷ್ಟಕ್ಕವ? 80%. ರೈಟ್. ಆಮೇಲೆ 10% ಡಿಸ್ಕೌಂಟ್ ಕೊಟ್ಟನಂದ್ರೆ ಮಾರಿರ್ತಾನೆ ಎಷ್ಟಕ್ಕವ? 90%. 4 0ಇಂದ 4 0 ಕ್ಯಾನ್ಸಲ್ ಆಯ್ತು. 8 3 24, 4 9 36. ಲಾಸ್ಟ್ 6ರಿಂದ ಎಲ್ಲಿ ಕೊನೆಗೊಳ್ಳೋದಕ್ಕೆ ನೋಡ್ರಿ, ಕೊನೆಯ ಸಂಖ್ಯೆ ನೋಡತ್ನ. 6 3 18, 8 ಸಾರಿ ಎಷ್ಟಾಯ್ತು? 6 3 8 3 24, 4 9 36. ಲಾಸ್ಟ್ 6ರಿಂದ ಎಲ್ಲೈತಿ? ಇಲ್ಲೇ ಲಾಸ್ಟ್ 6ರಿಂದ ಐತಿ. ಪೂರ್ತಿ ಕ್ಯಾಲ್ಕುಲೇಷನ್ ಮಾಡೋದಿಲ್ಲ, ಇಷ್ಟ ಚೆಕ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗೋದು. ಇಲ್ಲ ನೀವು ಪೂರ್ತಿ ಸಾಲ್ವ್ ಮಾಡ್ತೀರಂದ್ರೆ 9 8 72, 72 3 216, 1020 ಅಂತಂದ್ರೆ ಎಷ್ಟು ಬಂತಪ್ಪ? 21,600. ಬಟ್ ಇಷ್ಟೆಲ್ಲ ಯಾಕೆ ಕ್ಯಾಲ್ಕುಲೇಷನ್ ಮಾಡ್ಬೇಕು ನಾವು? ಓಕೆ. ಆರನೆಯ ಪ್ರಶ್ನೆ, ಅಭಿಷೇಕ್ ಮತ್ತು ದೀಪಾಂಶಿ ಅವರು ಒಂದು ಕೆಲಸವನ್ನು 1,000ಕ್ಕೆ ವಹಿಸಿಕೊಳ್ಳುತ್ತಾರೆ. ಈ ಕೆಲಸವನ್ನು ಅಭಿಷೇಕ್ ಒಬ್ಬರೇ 5 ದಿನಗಳಲ್ಲಿ. ಅಭಿಷೇಕ್ ಎಷ್ಟು ದಿವಸನಾಗ ಕೆಲಸ ಮಾಡ್ತಾನ? 5 ದಿವಸನಾಗ. ದೀಪಾಂಶಿ ಒಬ್ಬರೇ 10 ದಿನಗಳಲ್ಲಿ. ದೀಪಾಂಶಿ ಎಷ್ಟು ದಿವಸನಾಗ ಕೆಲಸ ಮಾಡ್ತಾರ? 10 ದಿನಗಳಲ್ಲಿ. ಅವರಿಬ್ಬರು ಆ ಕೆಲಸವನ್ನು ಚಿತ್ರಾಂಶ ಅವರ ಸಹಾಯ ಪಡೆದು, ಚಿತ್ರಾಂಶನ ಸಹಾಯ ಪಡೆದು ಅಂದ್ರೆ A + D + C ಚಿತ್ರಾಂಶನ ಕೂಡಿಸಿದೀವಿ. ಈಗ ಈಕೆ ಸಹಾಯ ಪಡೆದ್ರೆ 2 ದಿವಸನಾಗ ಕೆಲಸ ಮಾಡ್ತಾರ ಅವರು, 2 ದಿವಸನಾಗ. ಇವರು 3 ಮಂದಿ ಕೂಡಿ ಕೆಲಸ ಮಾಡ್ರೆ 2 ದಿವಸನಾಗ ಮಾಡ್ತಾರೆ ಅಂತ ಇದರ ಅರ್ಥ. ಓಕೆ. ಲಸ ಬರ್ತದ 10. ಹಂಗಾರೆ ಇದೇನು ಟೋಟಲ್ ಕೆಲಸ.
10. 5 ಎರಡ್ಲೆ 10, 10 ಒಂದ್ಲೆ 10, 2 5ಲೆ 10. ಹಂಗಾರ ಎ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾನ? 2. ಡಿ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತದ? 1. ಇವ್ರು ಎಲ್ಲರೂ ಕೂಡಿ ಒಂದು ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತಾರೋ? 5. ಇಲ್ಲಿ ಇವ್ರಿಬ್ರ ಕೂಡಿ ಕೆಲಸ ಮಾಡಿದ್ರೆ 3 ಕೆಲಸ ಮಾಡ್ತಿದ್ರು. ಇಲ್ಲಿ ಎಕ್ಸ್ಟ್ರಾ ಚಿತ್ರಾಂಶ ಬಂದದಕ್ಕೆ ಎಷ್ಟು ಕೆಲಸ ಆಗತ್ತೆ ನೋಡ್ರಿ. ಇವ್ರಿಬ್ರ ಕೂಡಿ ಕೆಲಸ ಮಾಡ್ರೆ 3 ಆಗ್ತಿತ್ತು, ಆದ್ರೆ ಇಲ್ಲಿ 5 ಆಗೈತಿ. 5 ಏನಕ್ಕಾಗೈತಿ? ಚಿತ್ರಾಂಶನಿಂದ 2 ಎಕ್ಸ್ಟ್ರಾ ಆಗೈತಿ. ಹಂಗಾರೆ ಚಿತ್ರಾಂಶ ಒಂದ್ ದಿವ್ಸಕ್ಕೆ ಎಷ್ಟು ಕೆಲಸ ಮಾಡ್ತದೆ? 2 ಕೆಲಸ ಮಾಡ್ತಾರ. ಹಂಗಂದ್ರೆ ನೋಡ್ರಿ, ಟೋಟಲ್ ಎಲ್ಲರಿಗೂ ಎಷ್ಟು ರೂಪಾಯಿ ಕೊಟ್ಟಿದ್ರು ಅವರು? 5 ರೂಪಾಯಿ. ಟೋಟಲ್ ಎಲ್ಲರಿಗೂ ಎಷ್ಟು ರೂಪಾಯಿ ಕೊಟ್ಟಿದ್ರು? ಎಲ್ಲರೂ ಕೂಡ ಎಷ್ಟು ಕೆಲಸ ಮಾಡ್ತಾರ ಅಷ್ಟು ರೂಪಾಯಿ, 5 ರೂಪಾಯಿ ಕೊಟ್ಟಿದ್ರು. ಆದ್ರೆ ಆಕ್ಚುಯಲ್ ಆಗಿ ಎಷ್ಟು ಕೊಟ್ಟಿದ್ರು? 1000. ನಮ್ಮ ಪ್ರಕಾರ ಟೋಟಲ್ ಎಲ್ಲರೂ 5 ಕೆಲಸ ಮಾಡಿದ್ರೆ 5 ಕೆಲಸಕ್ಕೆ 1000. ಆದ್ರೆ ಯಾರ್ದು ಕೇಳಿರ್ಲಿ? ಚಿತ್ರಾಂಶದ ಕೇಳ್ಯಾರ. ಚಿತ್ರಾಂಶಕ್ಕೆ ಎಷ್ಟು ಬರಬೇಕು? ಚಿತ್ರಾಂಶ ಎಷ್ಟು ಕೆಲಸ ಮಾಡಿದ್? 2. 5 ಒಂದ್ಲೆ 5, 200ಲೆ, ರೈಟ್. 200 ಇಂಟು 2 ಅಂದ್ರೆ 400. ಆಪ್ಷನ್ 4 ಸರಿಯಾದ ಉತ್ತರ ಆಗಿತ್ತು. 7ನೆಯ ಪ್ರಶ್ನೆ ನಾನು ಹೇಳಿದೀನಿ, ಇದನ್ನಷ್ಟ ಫೋಕಸ್ ಮಾಡ್ರಿ. ಸೇಮ್ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೆ ಬಂದದ, ರೈಟ್. ಇಲ್ಲಿ ನೋಡ್ರಿ, 18 ಅಂದ ತಕ್ಷಣ ನಮ್ಮ ಮೈಂಡ್ ಒಳಗೆ ಬರಬೇಕು 9 ಇಂಟು 2. 9ರಿಂದ ಯಾವ ಸಂಖ್ಯೆ ಭಾಗ ಹೋಗ್ತದೆ ಚೆಕ್ ಮಾಡ್ರಿ. 8 1 9, 3 2 5 ಆಯ್ತು. ಸೊ ಇದು ಕ್ಯಾನ್ಸಲ್. 3 3 6, 6 5 11 12 ಆಯ್ತು. ಸೊ ಇದು 9ರಿಂದ ಭಾಗ ಹೋಗಿಲ್ಲ, ಕ್ಯಾನ್ಸಲ್. 6 3 9, 8 1 9, ಇದು 9ರಿಂದ ಭಾಗ ಹೋಗ್ತದೆ. 9 ಆಯ್ತು. 4 3 7 8, ಇದು 9ರಿಂದ ಭಾಗ ಹೋಗಿಲ್ಲ. ಒಂದು ಆಪ್ಷನ್ ಇತ್ತು, ಆಪ್ಷನ್ 3. ಇಲ್ಲ ನೀವು ಪೂರ್ತಿ ಸಾಲ್ವ್ ಮಾಡ್ತೀರಿ ಅಂತಂದ್ರೆ ಅಲ್ಲೂ ಕೂಡ ನೀವು ಒಂದು ಲಾಜಿಕ್ ಯೂಸ್ ಮಾಡ್ಕೋಬಹುದು. ಏನ್ ಲಾಜಿಕ್ ಅಂದ್ರೆ ಯೂನಿಟ್ ಡಿಜಿಟ್ ಚೆಕ್ ಮಾಡು. 8 9ಲೆ 72, ಲಾಸ್ಟ್ ಎಷ್ಟು ಬರಬೇಕು? 2 ಐತಿ. ಇಂಟು 4 1ಲೆ 4 2ಲೆ, ಓಕೆ. 16ರಾಗ 12 ಕಳೆದ್ರೆ 4 ಬಂತು. 2 1ಲೆ 2 2ಲೆ, ಹೌದಾ. 2 2ಲೆ 4. ಹಂಗಾರೆ ಈ ಥರದ್ದು ಎಷ್ಟು ಬಂದೈತಿ ಯೂನಿಟ್ ಡಿಜಿಟ್? 4. 2 2ಲೆ 4, 4 2ಲೆ 8. ಲಾಸ್ಟ್ 8 ಎಲ್ಲೈತಿ? ಇಲ್ಲೈತಿ. ಈ ರೀತಿ ನೀವು ಮಾಡ್ಕೋಬಹುದು. ಪೂರ್ತಿ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ನೀವು 9ರಿಂದ ಯಾವ ಸಂಖ್ಯೆ ಭಾಗ ಹೋಗ್ತದ ಅಂತ ಚೆಕ್ ಮಾಡಿದ್ರೆ ಬಂದ್ಬಿಡ್ತಾ ಇತ್ತು. 8ನೆಯ ಪ್ರಶ್ನೆ ಸೇಮ್ ಪ್ರಶ್ನೆ ಪ್ರತಿ ಶಿಫ್ಟ್ ಒಳಗೂ ಸೇಮ್ ಡಾಟಾದೊಂದಿಗಿನ ಬಂದದ. ಇದಷ್ಟೇ ಬೆಲೆ ಏನಾಗ್ಯದ? ಚೇಂಜ್ ಆಗ್ಯದ. 5400 ರೂಪಾಯಿಯನ್ನ ಹೂಡಿಕೆ ಮಾಡ್ಯಾನ. ನೀವು ಸಚಿನ 9400 ಹೂಡಿಕೆ ಮಾಡ್ಯಾನ. ನೀವು ಎಷ್ಟು ಟೈಮ್ ಮಟ್ಟ? ಇಬ್ಬರು 5 ವರ್ಷ ಮಟ್ಟ ಹೂಡಿಕೆ ಮಾಡ್ಯಾರ. ಹಂಗಾರೆ ಇವ್ ಸಚಿನ್ ಮುಕುಂದ್ಗಿಂತ ಎಷ್ಟು ಹೆಚ್ಚಿಗೆ ತಗೊಂಡನ? 930 ತಗೊಂಡನ. ವಾರ್ಷಿಕ ಬಡ್ಡಿ ಎಷ್ಟು ಅಂತ ಕೇಳ. ನಿಮ್ಗೆ ಸೂತ್ರ ಗೊತ್ತದ, ಸಿಂಪಲ್ ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು PTR ಡಿವೈಡೆಡ್ ಬೈ 100. ಓಕೆ. ಎಷ್ಟು ಎಕ್ಸ್ಟ್ರಾ ಬಡ್ಡಿ ಬಂದತ್ ನೋಡ್ರಿ? 960 ರೂಪಾಯಿ ಬಡ್ಡಿ ಬರ್ಕೊಂಡ್ವಿ. ಅಸಲು ಎಷ್ಟಿತ್ತು ನೋಡ್ರಿ? 5400, ನೀವು 9400. ಅಂದ್ರೆ ಎಷ್ಟು ಎಕ್ಸ್ಟ್ರಾ ಹಾಕ್ಯಾನ? 4000 ಹಾಕ್ಯಾನ. ಎಷ್ಟು ಎಕ್ಸ್ಟ್ರಾ? 4000. ಟೈಮ್ ಕೊಟ್ರ 5 ವರ್ಷ. ಬಡ್ಡಿ ದರ ಗೊತ್ತಿಲ್ಲ, ಅದಕ್ಕೆ 6 ಬರ್ಕೊಂಡ್ವಿ. ಕೆಳಗ ಗೆರಿ ಎಳ್ಕೊಂಡು 100 ಬರ್ಕೊಂಡು ಕಡ್ತಾ ಹೊಡಿ ಬದ್ಲಿ ನಾ ಏನ್ ಮಾಡ್ತೀನಿ? ಭಾಗಿಸು 100 ಇತ್ಲ, ಇಲ್ಲೇ 2ರಿಂದ ಕಡ್ತಾ ಹೊಡ್ಕೊಂಡ್ಬಿಡ್ತೀನಿ. ಯಾಕೆ ಹೇಳ್ರಿ? ಕೆಳಗೆ ನಾವು 100 ಬರ್ಕೊಂಡ ಇವು 2 0 ಬರ್ಕೊಳ್ಳೋದ್ರಾಗ ಏನಾಗ್ತದೆ? ನಮ್ದು 2ರಿಂದ 3 ಸೆಕೆಂಡ್ ವೇಸ್ಟ್ ಆಗ್ತದ. ಅಷ್ಟಾರು ಎದಕ್ಕೆ ವೇಸ್ಟ್ ಮಾಡೋದು? ಹೌದಲ್ಲ? ಓಕೆ. ನೋಡ್ರಿ, ಈ 0ಯಿಂದ ಈ 0 ಹೋಯ್ತು. ಓಕೆ. 4 1ಲೆ 4, 4 2ಲೆ 8, 1 ಉಳಿತು. 4 4ಲೆ 16. ಓಕೆ. 5 ಇಲ್ಲಿ ಗುಣಾಕಾರದಾಗ ಈ ಕಡೆ ಬಂದ್ರೆ ಭಾಗಾಕಾರ. 5 4ಲೆ 20. 4 ಪಾಯಿಂಟ್ ಯಾವ ಆಪ್ಷನ್ ಕಾಣಿಸತಿ? ಇದು ಆಪ್ಷನ್ ಕಾಣಿಸತಿ. ಟಿಕ್ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಸರಾಸರಿ ಸಮಾನುಪಾತ. ನಾ ಹೇಳಿದ್ ನಿಮ್ಗೆ, ಇದು ಸರಾಸರಿ ಸಮಾನುಪಾತ ಅಂತ ಬಂತಂದ್ರೆ ಇದಕ್ಕೆ ಏನ್ ಮಾಡ್ಬೇಕು? ನಾವು ಡೈರೆಕ್ಟ್ ಆಗಿ ಅಂಡರ್ ರೂಟ್ ಹಾಕ್ಬೇಕು. ಏನ್ ಮಾಡೋಣ? ಡೈರೆಕ್ಟ್ ಆಗಿ ಅಂಡರ್ ರೂಟ್ ಅನ್ನ ಹಾಕೋಣ. ಇಲ್ಲಿ ನೋಡ್ರಿ, ಈ ಸಂಖ್ಯೆ ನೋಡಿದ ತಕ್ಷಣ ನನಗೆ ಏನ್ ಬರ್ತೈತಪ್ಪ ಅಂತಂದ್ರೆ ಮೈಂಡ್ ಒಳಗ 17 4ಲೆ 68. ಹೌದಾ? 17 4ಲೆ 68. ಇಲ್ಲೂ ನೋಡ್ರಿ, ಇಲ್ಲಿ 17 ಬಂದೈತೆ ಅಂದ್ರೆ ಇಲ್ಲೂ 17ರಿಂದ ಹೋಗ್ತಿರ್ಬೋದಲ್ಲ. ಎಷ್ಟರಿಂದ? 17ರಿಂದ. 17 1ಲೆ 17, 10 ಉಳಿತು. 17 6ಲೆ 102. ಸೊ ಇದು ಕೂಡ 17ರಿಂದ ಹೋಗ್ತೈತಿ. ಹಂಗಾರೆ 4ರ ಅಂಡರ್ ರೂಟ್ ಏನ್ ಬರ್ತೈತಿ? 2. 17 17 ಐತಿ. ಹಂಗಾರೆ 17 ಇಂಟು 17 ಅಂಡರ್ ರೂಟ್ ಏನ್ ಬರ್ತೈತಿ? 17. 16 ಅಂಡರ್ ರೂಟ್ ಏನ್ ಬರ್ತೈತಿ? 4. 4 2ಲೆ 8, 17 8ಲೆ 136. ಮುಗಿತು. ಇಷ್ಟ ಮಾಡ್ಬೇಕು ನೀವು. ಫಸ್ಟ್ ಇದನ್ನ ಅಂಡರ್ ರೂಟ್ ಹಾಕೊಂಡು AB ಅಂತ ಸೂತ್ರ ಬರ್ಕೊಂಡು ಅಂಡರ್ ರೂಟ್ 68 ಇಂಟು 272 ಮಾಡ್ಕೊಂಡು ಇದನ್ನೆಲ್ಲ ಗುಣಾಕಾರ ಮಾಡಿ ಆಮೇಲೆ ಮಾಡೋದ್ರಿಂದ ಏನಾಗ್ತದೆ? ಭಾಳ ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡ್ಕೋದು? ನಮಗೆ ಸಿಂಪಲ್ ಆಗಿರುವಂಥ ಸ್ಕ್ವೇರ್ ಯಾವ್ಯಾವ ಸಿಗ್ತಾ ನೋಡು. ನಂಗೆ ಇದನ್ನು ನೋಡಿದ ತಕ್ಷಣ 17 4ಲೆ 68 ಆಯ್ತಾ? ನನ್ನ ಮೈಂಡ್ ಒಳಗೆ ಫಸ್ಟ್ ಬಂದಿದ್ದು 4 17 ಅಂತಂದ್ರೆ 17 4ಲೆ 68. ಇಲ್ಲಿ 17 ಬಂದೈತಂದ್ರೆ ಇಲ್ಲೂ 17 ಬರಬೇಕು. ಯಾಕಂದ್ರೆ ನಾವೇನು ಮಾಡ್ತಿರ್ತೀವಿ? ಅಂಡರ್ ರೂಟ್ ಮಾಡ್ತಿರ್ತೀವಿ, ರೈಟ್. 17ರಿಂದ
ಕಡ್ತಾ ಹೊಡೆದ್ರೆ ಎಷ್ಟು ಬಂತು ಇಲ್ಲಿ 16 ಬಂತು. ಓಕೆ, ಈ ರೀತಿ ನಾವೇನ್ ಮಾಡ್ಕೋಬೇಕು, ಸಿಂಪಲ್ ಆಗಿ ಸಾಲ್ವ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಏನ್ ಮಾಡಬಾರ್ದು, ಕಾಂಪ್ಲಿಕೇಟ್ ಮಾಡ್ಕೋಬಾರದು. ಓಕೆ, ಒಂದು ಅಸಲು ಮೊತ್ತದ ಮೇಲೆ ವಾರ್ಷಿಕ 5% ಬಡ್ಡಿ ದರದಲ್ಲಿ 3 ವರ್ಷಗಳವರೆಗೆ ಸಿಗುವ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಯ ನಡುವಿನ ವ್ಯತ್ಯಾಸ 183 ಆಗಿದೆ. ಹಾಗಾದ್ರೆ ಆ ಅಸಲು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ. ಓಕೆ ನೋಡ್ರಿ, 3 ವರ್ಷದ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ನಡುವಿನ ವ್ಯತ್ಯಾಸ ಕೇಳಿದ್ರೆ ನಮಗೊಂದು ಸೂತ್ರ ಗೊತ್ತೈತಿ. ಡಿಫರೆನ್ಸ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಆರ್ ಡಿವೈಡೆಡ್ ಬೈ 100 ಸ್ಕ್ವೇರ್. ಇಷ್ಟ ಮಾಡಿದ್ರೆ 2 ವರ್ಷದ ಸಿಗ್ತೈತಿ. ಓಕೆ, 3 ವರ್ಷದ ಅಂತಂದ್ರೆ ಒಂದು ಎಕ್ಸ್ಟ್ರಾ ಬರ್ತೈತಿ, 300 ಪ್ಲಸ್ ಆರ್ ಡಿವೈಡೆಡ್ ಬೈ 100. ಇದು ಯಾವ್ದಕ್ಕಂದ್ರೆ 3 ವರ್ಷದ ಸೂತ್ರ. ಎಕ್ಸಾಮ್ ಸೂತ್ರ ಬರಿಬೇಕು ಇಲ್ಲ, ನಮ್ಗೆ ಗೊತ್ತಿರ್ತದ ಸೂತ್ರ ಮೈಂಡ್ ಒಳಗ, ನಾವು ಡೈರೆಕ್ಟ್ ಬರೆಯಕ್ಕೆ ಸ್ಟಾರ್ಟ್ ಮಾಡೋದು. ಬಡ್ಡಿ ವ್ಯತ್ಯಾಸ ಎಷ್ಟೈತಿ, 183 ಈಸ್ ಈಕ್ವಲ್ ಟು ಅಸಲು ಗೊತ್ತಿಲ್ಲ ಪಿ ಬರೆದಿವಿ, ಬಡ್ಡಿ ದರ ಗೊತ್ತಿತ್ಲೋ 5% ಅಂದ್ರೆ 5 ಸ್ಕ್ವೇರ್ ಬರ್ಕೊಂಡು ಆಮೇಲೆ 100 ಸ್ಕ್ವೇರ್ ಮಾಡುವಂಗಿಲ್ಲ. 5 ಐತ್ಲೋ ಆರ್ ಅಂದ್ರೆ ಬಡ್ಡಿ ದರ 5 ಐತಿ ಅಂದ್ರೆ 5 ಸ್ಕ್ವೇರ್ ಎಷ್ಟಾಕತಿ 25, 100 ಸ್ಕ್ವೇರ್ ಎಷ್ಟಾಕತಿ 10,000. ರೈಟ್, ನೆಕ್ಸ್ಟ್ ಇಂಟು 300 ಪ್ಲಸ್ ಆರ್ ಅಂದ್ರೆ ಏನು ಬಡ್ಡಿ ದರ 5% ಐತಾ, 300 ಪ್ಲಸ್ 5 ಅಂದ್ರೆ 305 ಡಿವೈಡೆಡ್ ಬೈ 100. ಓಕೆ, 25 ಒಂದ್ಲೆ 25 4ಲೆ. ಓಕೆ, 5 6ಲೆ 5 1ಲೆ. ನೋಡ್ರಿ 5 2ಲೆ 10 ಮುಂದೆ 3 0. ಓಕೆ, ನೆಕ್ಸ್ಟ್ 61 ಒಂದ್ಲೆ ಮ್ಯಾಗಿಂದ ಮ್ಯಾಗ್ ಕಡ್ತಾ ಹೊಡಿಬೋದು, ಕೆಳಗಿಂದ ಕೆಳಗೆ ಕಡ್ತಾ ಹೊಡಿಬೋದು. ಇಲ್ಲಿ ಕೆಳಗೆ ಏನಿಲ್ಲ ಅದಕ್ಕೇನು ಹೊಡೆಯತ್ತಿಲ್ಲ. 61 ಒಂದ್ಲೆ 61 3ಲೆ ಮುಗೀತು. 4 2ಲೆ 8. ಇಲ್ಲಿ ಭಾಗಾಕಾರದಾಗಿತ್ತೆ 8,000, ಈ ಕಡೆ ಹೋದ್ರೆ ಏನಕತಿ ಗುಣಾಕಾರ ಆಕತಿ. ಹೌದಾ, ಇದನ್ನೆಲ್ಲ ಬರ್ಕೋಬೇಕಾ ಇಲ್ಲ. 4 2ಲೆ 8, 8 3ಲೆ 24,000 ಡೈರೆಕ್ಟ್ ಬರೆದು ಬಿಡೋದಪ್ಪ. ಇಲ್ಲಿ ಮಾಡಿದ್ರು ಕೂಡ ಅಷ್ಟೇ ಬರ್ತದೆ. ನೋಡ್ರಿ ಇಲ್ಲಿ ಬರ್ಕೊಳ್ಳೋಂಗಿಲ್ಲ ಇದನ್ನ. 4 2ಲೆ 8 ಭಾಗಾಕಾರದಾಗ 8 ಇದ್ದಿದ್ದು ಈ ಕಡೆ ಹೋದ್ರ ಗುಣಾಕಾರ, 8 3ಲೆ 24,000 ಮುಗೀತಿದ ಆನ್ಸರ್. 11ನೆಯ ಪ್ರಶ್ನೆ, 800 ಮೀಟರ್ ವೃತ್ತಾಕಾರದ ಓಟದ ಪಥದಲ್ಲಿ ರಾಮ್ ಮತ್ತು ಮೋಹನ್ ಒಂದೇ ಸಮಯ ಮತ್ತು ಒಂದೇ ಬಿಂದುವಿನಿಂದ ಕ್ರಮವಾಗಿ 25 ಮೀಟರ್ ಪರ್ ಸೆಕೆಂಡ್ಗೆ 40 ಮೀಟರ್ ಪರ್ ಸೆಕೆಂಡ್ಗೆ ಓಟವನ್ನು ಓಡಲು ಪ್ರಾರಂಭಿಸುತ್ತಾರೆ. ಅವರು ಒಂದೇ ದಿಕ್ಕಿನಲ್ಲಿ ಓಡುತ್ತಿರುವಾಗ ಎಷ್ಟು ಸಮಯದ ನಂತರ ಅವರಿಬ್ಬರು ಆರಂಭಿಕ ಬಿಂದುವಿನಲ್ಲಿ ಮೊದಲ ಬಾರಿ ಸಂಧಿಸುತ್ತಾರೆ? ಈ ರೀತಿ ಪ್ರಶ್ನೆ ಬಂತಂದ್ರೆ ನಮ್ಮ ಮೈಂಡ್ ಒಳಗೆ ಫಸ್ಟ್ ಬರ್ಬೇಕೇನು, LCM. ಏನ್ ಬರ್ಬೇಕು, LCM. ಓಕೆ ನೋಡ್ರಿ, ಫಸ್ಟ್ LCM ಹೆಂಗ್ ತಗೋಬೇಕು, ಟೋಟಲ್ ನಮಗೆ ಟೈಮ್ ಬೇಕು. ಟೈಮ್ ಇದಕ್ಕೆ ಇಲ್ಲಿ ಏನ್ ಕೇಳು, ಟೈಮ್. ಓಕೆ, 800 ಮೀಟರ್ ಐತಿ. ಓಕೆ, ಒಂದನೇದ್ರಾಗ ಸ್ಪೀಡ್ ಎಷ್ಟೈತಿ 25 ಮೀಟರ್ ಪರ್ ಸೆಕೆಂಡ್. 800 ಮೀಟರ್ ಉದ್ದ ಡಿಸ್ಟೆನ್ಸ್ ಐತಿ, ಸ್ಪೀಡ್ ಎಷ್ಟೈತಿ ಇಲ್ಲಿ 40 ಮೀಟರ್ ಪರ್ ಸೆಕೆಂಡ್ ಐತಿ. ಓಕೆ, ಕಡ್ತಾ ಹೊಡಿನ ಫಸ್ಟ್ 25 ಒಂದ್ಲೆ 25 3ಲೆ 25 2ಲೆ 25 3ಲೆ 75 25 2ಲೆ 50. 0 0 ಹೊತ್ತು 4 ಒಂದ್ಲೆ 4 20ಲೆ. ಹಂಗಾರ ಇದು 32 ಬಂತು, ಇದ್ರದ್ದು ಎಷ್ಟು ಬಂತು 20 ಬಂತು. 32 ಬಂತು, ಇದ್ರದ್ದು 20 ಬಂತು. ನಮ್ಗೆ ಟೈಮ್ ಅಂದ್ರೆ ಏನು, ನಾ ಇದನ್ನ ಎದಕ್ಕೆ ಮಾಡಿನಪ್ಪ ಅಂದ್ರೆ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ಎಷ್ಟು ಕೊಟ್ಟಿದ್ರಲ್ಲಿ 800 ಮೀಟರ್, ಸ್ಪೀಡ್ ಎಷ್ಟು ಕೊಟ್ಟಿದ್ರಲ್ಲಿ 25. ಇಲ್ಲಿ ಎಷ್ಟು ಕೊಟ್ಟಿದ್ರು 800 ಕೊಟ್ಟಿದ್ರು, ಇವನ್ ಸ್ಪೀಡ್ ಎಷ್ಟಿತ್ತು 40. ನಮಗೆ ಟೈಮ್ ಕೇಳಿರೋದ್ರಿಂದ ನಾವೇನ್ ಮಾಡಿದ್ವಿ, ಟೈಮ್ ತಕ್ಕೊಂಡಿವಿ ಈಗ. ಓಕೆ, 32 20 32 20 ಲಸ ಏನು ಬರ್ತೈತಿ 160 ಸೆಕೆಂಡುಗಳು. ಮುಗಿದೋದ್ ಪ್ರಶ್ನೆ. 12ನೆಯ ಪ್ರಶ್ನೆ, 64 ಮತ್ತು 80 ಭಾಗಿಸಿದಾಗ ಪ್ರತಿ ಸಂದರ್ಭದಲ್ಲಿ 9 ಶೇಷವಾಗಿ ಉಳಿಸುವ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಇದರಿಂದ ಭಾಗಿಸಿದಾಗ ಮತ್ತು ಇದರಿಂದ ಭಾಗಿಸಿದಾಗ ಏನು ಉಳಿಸ್ತೈತೆ, ಅದು ಶೇಷ 9 ಉಳಿಸ್ತೈತಿ. ಹಂಗಾರ ಯಾವ ಚಿಕ್ಕ ಸಂಖ್ಯೆ ನೋಡ್ರಿ, ಇವು ಶೇಷ ಉಳಿಸಾತಂದ್ರ ಇದ್ರೊಳಗೆ ಏನಾಗತ್ತೈತಿ, ಈಗ ನಾವು ಏನ್ ಮಾಡೋಣ, ಶೇಷ ಉಳಿಯಾತಿತ್ತಂದ್ರ ನಾವೇನ್ ಮಾಡೋಣ, ಮೊದಲ ಶೇಷ ತೆಗೆದು ಬಿಡೋಣ. ಇದ್ರೊಳಗೆ 9 ತೆಗೆದಿವಿ ಅಂತಂದ್ರೆ ಎಷ್ಟು ಬರ್ತೈತಿ, ಇದ್ರೊಳಗೆ ಏನ್ ಮಾಡೋಣ 9 ತೆಗೆದು ಬಿಡೋಣ. 9 ತೆಗೆದ್ರೆ ಎಷ್ಟು ಬಂತು 302. ಇದ್ರೊಳಗೆ 9 ತೆಗೆದ್ರೆ 320. ಇದ್ರೊಳಗೆ 9 ತೆಗೆದ್ರೆ 328. ಇದ್ರೊಳಗೆ 9 ತೆಗೆದ್ರೆ 311. ಹಂಗಾರೆ ಇವೆಲ್ಲ ಸಂಖ್ಯೆಗಳು ಶೇಷ ತೆಗೆದ ಮ್ಯಾಗಿಂದು. ಶೇಷ ತೆಗೆದ್ವಿ ಈಗ ನಾವು, ಶೇಷ ತೆಗೆದ್ದು ಅಂದ್ರೆ ಈ ಎಲ್ಲಾ ಸಂಖ್ಯೆಗಳಿಂದ ಹೋಗ್ಬೇಕು. ಹೌದಲ್ಲ, ಈ ಪ್ರಶ್ನೆನ ನೋಡಿದ ತಕ್ಷಣ ಆನ್ಸರ್ ಟಿಕ್ ಹಾಕ್ಬೋದಾಗಿತ್ತು. ಇದೇ ಒಂದು ಆಪ್ಷನ್. ಯಾಕ, ಲಾಸ್ಟಿಗೆ ಏನೈತಿ ಇಲ್ಲಿ 0. ಯಾವುದೇ ಸಂಖ್ಯೆ 0 ಲಾಸ್ಟ್ ಹೊಂದಿರುವಂತ ಸಂಖ್ಯೆಯಿಂದ ಹೋಗ್ಬೇಕಂದ್ರೆ ಆ ಸಂಖ್ಯೆಯ ಕೊನೆಯೊಳಗೆ ಏನಿರ್ಬೇಕು 0 ಇರಬೇಕು. ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇರಲಿಲ್ಲ. ಮೈಂಡ್ ಒಳಗ ಯಾವ ಸಂಖ್ಯೆನ 9 ಕಳೆದ್ರೆ 0 ಬರತೈತಿ, ಈ ಸಂಖ್ಯೆನ 9 ಕಳೆದ್ರೆ ಲಾಸ್ಟಿಗೆ 0 ಬರತೈತಿ.
ಇದ ಒಂದು ಸಂಖ್ಯೆ ಏನು ಮಾಡ್ತದ ಕಂಪ್ಲೀಟ್ ಆಗಿ ಭಾಗ ಹೊಡಿತದ ಅಂತ ತಿಳ್ಕೊಬೇಕು ನಾವು. ಓಕೆ, ನೆಕ್ಸ್ಟ್ 13ನೆಯ ಪ್ರಶ್ನೆ. ಒಂದು ತರಗತಿಯಲ್ಲಿ 59 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 22 ಅವ. ಶಿಕ್ಷಕನ ವಯಸ್ಸನ್ನು ಸೇರಿಸಿದರೆ ಇಡೀ ಗುಂಪಿನ ಸರಾಸರಿ ವಯಸ್ಸು 23 ವರ್ಷಗಳಾಗುತ್ತದೆ. ಓಕೆ, ಹಾಗಾದ್ರೆ ಶಿಕ್ಷಕನ ವಯಸ್ಸು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ನೋಡ್ರಿ, ಸರಾಸರಿ ಅಂತಂದ್ರೆ ಏನು? ಆಕ್ಚುಲಿ ಎವರೇಜ್. ಎವರೇಜ್ ಅಂದ್ರೆ ಟೋಟಲ್ ಸಮ್ ಡಿವೈಡೆಡ್ ಬೈ ಟೋಟಲ್ ನಂಬರ್. ಓಕೆ, ನೋಡ್ರಿ, ಇಲ್ಲಿ 59 ಮಂದಿ ಇದ್ರು. ಒಬ್ಬೊಬ್ಬರದ್ದು ಎಷ್ಟು ವರ್ಷ ಇತ್ತು? 22 ವರ್ಷ ಇತ್ತು. 59 ಮಂದಿ ಒಬ್ಬೊಬ್ಬರದ್ದು 22 ವರ್ಷ ಅಂದ್ರೆ ಟೋಟಲ್ ಇಷ್ಟ ಆಯ್ತು. ಈಗ ಹೊಸದಾಗಿ ಶಿಕ್ಷಕರು ಬಂದ್ರೆ ನಾನು ಏನಾಯ್ತು? ಎಕ್ಸ್ ಕೂಡಿದ್ವಿ. ಹಂಗಂದ್ರೆ ಟೋಟಲ್ ನಂಬರ್ ಎಷ್ಟಾಯ್ತು? ಮೊದ್ಲು 59 ವಿದ್ಯಾರ್ಥಿಗಳಿದ್ರು, ಈಗ ಒಬ್ರು ಶಿಕ್ಷಕರು ಬಂದಾರಂತಂದ್ರೆ ಎಷ್ಟಾಯ್ತು? ಈಗ 60 ಜನ ಆದ್ರು. ಹಿಂಗಾದಾಗ ಸರಾಸರಿ ಎಷ್ಟಾಗೈತಿ? 23 ವರ್ಷ ಆಗೈತಿ. ಸರಾಸರಿ ಏನ್ ಮಾಡಿದ್ವಿ? 23 ಇಲ್ಲಿ ಬರ್ಕೊಂಡ್ವಿ. ಇಲ್ಲಿ ಭಾಗಾಕಾರ ಇದ್ದಂತ 60 ಈ ಕಡೆ ಬಂದ್ರೆ ಏನಾಗ್ತದ? ಗುಣಾಕಾರ ಆಗ್ತದೆ. ನೋಡ್ರಿ, ಇಲ್ಲಿ ಯೂನಿಟ್ ಡಿಜಿಟ್ ಕೊನೆಯ ಸಂಖ್ಯೆಗಳೆಲ್ಲ ಏನದಾವ? ಬೇರೆ ಬೇರೆ ಇದಾವ. ಸೊ ನಾವೀಗ ಯೂನಿಟ್ ಡಿಜಿಟ್ ಮುಖಾಂತರನ ಈ ಒಂದು ಪ್ರಶ್ನೆಯನ್ನ ಸಾಲ್ವ್ ಮಾಡೋಣ. ಇಲ್ಲಿ 3 ಇಂಟು 0 ಲಾಸ್ಟ್ಗೆ ಏನು ಬರ್ತದ? 0 ಬರ್ತದೆ. ರೈಟ್? ನೋಡ್ರಿ, 9 2 18. ಇಲ್ಲಿ ಲಾಸ್ಟ್ಗೆ ಏನು ಬರ್ತದ? 8 ಬರ್ತದೆ. ಇಲ್ಲಿ ಪ್ಲಸ್ ಒಳಗಿದ್ದಂತ 8 ಈ ಕಡೆ ಹೋದ್ರೆ ಏನಾಗ್ತದೆ? -8 ಆಗ್ತದೆ. ಈ ಕಡೆ 0 ಇತ್ತಂದ್ರೆ ಏನಿಲ್ಲ ಅನ್ಕೋತೀವಿ? ಇಲ್ಲಿ 10 ಅನ್ಕೋತೀವಿ. 10 ಒಳಗೆ 8 ಹೋದ್ರೆ ಲಾಸ್ಟ್ ಏನ್ ಬರಬೇಕು? 2 ಬರಬೇಕು. 2 ಯಾವ ಆಪ್ಷನ್ ಒಳಗೈತಿ? ಇದ ಒಂದು ಆಪ್ಷನ್ ಒಳಗೈತಿ. ಪೂರ್ತಿ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಪೂರ್ತಿ ಕ್ಯಾಲ್ಕುಲೇಷನ್ ಮಾಡ್ತೀನಿ ಅಂತಂದ್ರೆ ಏನ್ ಮಾಡ್ರಿ? ಇದನ್ನ 2 ಇಂಟು 11 ಅಂತ ಹೊಡ್ಕೊರಿ. 59 2 118 ಇಂಟು 11. ಈ 11ರಿಂದ ನಮ್ಗೆ ಗುಣಾಕಾರ ಮಾಡೋದು ಈಸಿ ಆಗಿರೋದ್ರಿಂದ ಏನ್ ಮಾಡ್ತೀವಿ ನಾವು? ಇದನ್ನ 11 ಇಂಟು 2 ಅಂತ ಹೇಳಿ ಹೊಡ್ಕೊಂಡ್ವಿ. 8 9 2 1 ಮೈನಸ್ ಇದು ಮೈನಸ್ ಹೋಗ್ತದಲ್ಲ ಈ ಕಡೆ. ಇದನ್ನ 2 ಗುಣಾಕಾರ ಮಾಡಿದ್ರೆ 6 3 18 6 2 12 1 13. ಎಷ್ಟು ಬಂತು? ಮುಂದೊಂದು 0. 10 8 ಹೋದ್ರೆ 2, 18 10 ಹೋದ್ರೆ ಎಷ್ಟು ಬಂತು? 8, 13 13 ಹೋದ್ರೆ 0. ಹಿಂಗೆ ಮಾಡೋದ್ರಿಂದ ಎಷ್ಟು ಬರ್ತೈತಿ? 82 ಬರ್ತೈತಿ. ಬಟ್ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಏನಕ್ಕೆ ಮಾಡ್ಬೇಕು ನಾವು? ಕೊನೆಯ ಡಿಜಿಟ್ ಎಲ್ಲ ಬೇರೆ ಬೇರೆ ಇದ್ರೆ ಏನು ಮಾಡೋದು? ಕೊನೆಯ ಡಿಜಿಟ್ನ ಅಷ್ಟ ಚೆಕ್ ಮಾಡೋದು. 3 ಸೊನ್ನೆಲೆ 0 ಬಂತು. ಮೈನಸ್ ಮಾಡಕ್ಕೆ ಏನಿಲ್ಲ. ನಾನು ಏನು ಮಾಡ್ಕೊಂಡ್ವಿ? ನಾವು ಇಲ್ಲಿ 1 ಅಂತ ಹಿಂದೆ ಬರ್ಕೊಂಡ್ವಿ. 10 ಆಯ್ತು. 9 2 18. ಈ 8 ಈ ಕಡೆ ಹೋದ್ರೆ ಮೈನಸ್ ಆಗ್ತದ. 10 ಒಳಗೆ 8 ಕಳೆದ್ರೆ 2 ಬಂತು. ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. 14ನೇ ಪ್ರಶ್ನೆ. ಅರ್ಧಗೋಳ ವ್ಯಾಸದ 7 ಸೆಂಟಿಮೀಟರ್ ಆಗಿದ್ದು ಅದರ ಘನಫಲವನ್ನ ಕಂಡುಹಿಡ್ರಿ ಅಂತ ಹೇಳ್ಯಾರ. ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರ ನಮ್ಗೆ ಗೊತ್ತೈತಿ. ಅದ್ರ ಮುಖಾಂತರ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಾವೇನ್ ಮಾಡ್ಬೋದು? ಪೈನ ಬೆಲೆ ಕೊಟ್ಟರಲ್ಲಿ 22/7. ಯಾವ ಸಂಖ್ಯೆ? ಈ ಪೈ ಅಂದ್ರೆ ಏನಿದೆ? 22. 22/7. ಈ 22 ನೋಡಿದ ತಕ್ಷಣ ನಮ್ಗೆ ಏನ್ ಬರ್ಬೇಕು? ಮೈಂಡ್ ಒಳಗ 11 ಬರ್ಬೇಕು. 11ರಿಂದ ಯಾವ ಸಂಖ್ಯೆ ಬಾಹುಕತಿ ಅಂತ ಚೆಕ್ ಮಾಡಿಬಿಟ್ರೆ ಏನಾಗ್ತದ? ಆ ಕ್ವಶನ್ ಅಲ್ಲೇ ಸಾಲ್ವ್ ಆಗ್ತದೆ. ನೋಡ್ರಿ, 11ರಿಂದ ಹೆಂಗ್ ಬಾಹುಕತಿ ಚೆಕ್ ಮಾಡ್ತೀವಿ? ಅಲ್ಟರ್ನೇಟ್ ಸಂಖ್ಯೆ, ಒಂದ್ ಸಂಖ್ಯೆ ಬಿಟ್ಟು ಒಂದ್ ಸಂಖ್ಯೆಗಳನ್ನ ಕೂಡಿಸ್ರಿ. 8 2 ಎಷ್ಟಾಯ್ತು? 16 ಆಯ್ತು. ಎಷ್ಟು? 8 2 16. ಓಕೆ, 9 + 3 9 + 3 ಕೂಡಿಸಿದ್ರೆ ಎಷ್ಟಾಯ್ತು? 12 12. ಇವೆರಡರ ವ್ಯತ್ಯಾಸ ಏನಾಗಬೇಕು? 0 ಬರಬೇಕು, ಇಲ್ಲ ಅಂದ್ರೆ 11 ಬರಬೇಕು. ಆದ್ರೆ ಇಲ್ಲಿ ಏನ್ ಬರತೈತಿ? 8 2 16 9 + 3 ಅಂದ್ರೆ 12. ಇಲ್ಲಿ ವ್ಯತ್ಯಾಸ 11 ಬರತ್ತಿಲ್ಲ, 0 ಬರತ್ತಿಲ್ಲ. ಸೊ ಕ್ಯಾನ್ಸಲ್. ಇದನ್ನ ಚೆಕ್ ಮಾಡ್ರಿ. 9 + 8 ಅಂದ್ರೆ 17. ಇದ್ರದ್ದು ವ್ಯತ್ಯಾಸ ಬರತ್ತಿಲ್ಲ. 9 + 8 ಇದ್ರದ್ದು ಬರತ್ತಿಲ್ಲ. 8 + ಇದ್ರದ್ದು ಬರತ್ತಿಲ್ಲ. ಹಂಗಾರೆ ಯಾವ ಆಪ್ಷನ್ ಈಗ ಏನಾಗತ್ತಿಲ್ಲ? 11ರಿಂದ ಚೆಕ್ ಆಗತ್ತಿಲ್ಲ. ಸೊ ಅದಕ್ಕೆ ಏನ್ ಮಾಡೋಣ? ನಾವು ಇನ್ನೊಂದು ಅಲ್ಟರ್ನೇಟ್ ಯೂಸ್ ಮಾಡೋಣ. ಏನಪ್ಪಾ ಅಂತಂದ್ರ ಗುಣಾಕಾರ 7 ಚೆಕ್ ಮಾಡೋಣ. ಈ ಗುಣಾಕಾರ 7ನ್ನ ಎದಕ್ ಚೆಕ್ ಮಾಡ್ಬೇಕಂತ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ನೋಡ್ರಿ, ಈ ಸಂಖ್ಯೆ 7 1 7. ಓಕೆ, 7 1 7. 1 ಉಳಿತು. 7 2 14. 5 ಉಳಿತು. 7 7 7 9 7 5 45. 7 6 52. 52 6 ಉಳಿತು. 63. ಈ ಸಂಖ್ಯೆ 7ರಿಂದ ಭಾವಗತತಿ ಚಾನ್ಸ್ ಐತಿ. 7 1 7 2 ಉಳಿತು. 7 1 7 2 ಉಳಿತು. 7 3 7 4 28. ಲಾಸ್ಟ್ ಶೇಷ ಉಳಿಯತೈತಿ. ಸೊ ಇದು ಕ್ಯಾನ್ಸಲ್. 7 1 7 2 ಉಳಿತು. 7 3 21 3 ಉಳಿತು. 7 5 35. ಸೊ ಇದು ಕ್ಯಾನ್ಸಲ್. ಯಾಕಂದ್ರೆ ಇದು 7ರಿಂದ ಭಾಗ ಹೋಗತ್ತಿಲ್ಲ. ಈ ಸಂಖ್ಯೆ 7ರಿಂದ ಭಾಗ ಹೋಗುತ್ತು. ಬಟ್ ಇದು ಮುಂದಿನ 7ರಿಂದ ಭಾಗ ಹೋಗತ್ತಿಲ್ಲ. ಒಂದೇ ಒಂದು ಆಪ್ಷನ್ ಇತ್ತು. ಅದ್ಯಾವುದು? 89.83 7ರಿಂದ ಭಾಗ ಹೋಗುವಂತ ಸಂಖ್ಯೆ ಆಗಿತ್ತು. ಅದನ್ನ ಟಿಕ್ ಹಾಕಿದ್ವಿ ನಾವು. ಓಕೆ ಓಕೆ ಅರ್ಧಗೋಳದ ಘನಫಲವನ್ನ ಕಂಡುಹಿಡಿಯುವಂತ ಸೂತ್ರ ಏನೈತಿ? 2/3 πr³. ಓಕೆ, ಆರ್ ಅಂದ್ರ ತ್ರಿಜ್ಯ. ಇಲ್ಲಿ ಕೊಟ್ಟಿದ್ದೇನು? ವ್ಯಾಸ. ಇಲ್ಲಿ ಕೊಟ್ಟಿದ್ದೇನು? ವ್ಯಾಸ. ತ್ರಿಜ್ಯ ಅಂದ್ರೆ ಏನ್ ಇರ್ತೈತಿ? ಇದ್ರ ಅರ್ಧ ಇರ್ತದೆ. ಓಕೆ,
2/3 ಪೈನ ಬೆಲೆ ಏನು ತಗೋಬೇಕು 22/7 ಆರ್ ಕ್ಯೂಬ್ ಅಂದ್ರೆ ಏನು 7/2 ಇಂಟು ಕ್ಯೂಬ್ ಅಂದ್ರೆ 3 ಸಲ ಗುಣಿಸ್ಬೇಕು 7/2 ಇಂಟು 7/2 ನಾ ಎದಕ್ಕೆ ನಿಮಗೆ 7ರಿಂದ ಗುಣಾಕಾರ ಚೆಕ್ ಮಾಡಂತಂದ್ರೆ 7ರಿಂದ 7 ಅಂತೂ ಕ್ಯಾನ್ಸಲ್ ಆಯ್ತು ಇಲ್ಲಿ 2 ಹೌದಿಲ್ಲ ಏನ ಆನ್ಸರ್ ಬಂದ್ರು ಕೂಡ ಏನಿರ್ತದೆ 7ರಿಂದ ಗುಣಾಕಾರ ಆಗೇ ಬಂದಿರ್ತದೆ ಸೊ ಅದಕ್ಕೆ ಏನ್ ಮಾಡಿ ನಾನು 7ರಿಂದ ಚೆಕ್ ಮಾಡ್ರಿ ಅಂತ ಹೇಳಿದೆ ಓಕೆ 2ರಿಂದ 2 ಕ್ಯಾನ್ಸಲ್ ಆಯ್ತು 2ರಿಂದ 2 11 ಆಯ್ತು ಓಕೆ ನೋಡ್ರಿ ಇನ್ನು 11 7 49 ಇಂಟು 11 ಭಾಗಿಸು 3/6 ಇಷ್ಟು ಮಾಡಿದ್ರು ಕೂಡ ಅವಾಗ ಏನ್ ಬರ್ತದೆ ಇದೇ ಆನ್ಸರ್ ಬರ್ತದೆ ಬಟ್ ಇಷ್ಟೆಲ್ಲ ಏನಕ್ಕೆ ಮಾಡೋದು ಒಂದು 11ರಿಂದ ಚೆಕ್ ಮಾಡೋದು ಇಲ್ಲ ಅಂತಂದ್ರೆ 7ರಿಂದ ಚೆಕ್ ಮಾಡ್ರೆ ಮುಗಿದೋಗ್ಬಿಡ್ತಿದ್ದಪ್ಪ 15ನೆಯ ಪ್ರಶ್ನೆ ಗೋವಿಂದ್ ಅವರು ಒಂದು ಯಾವುದೋ ಮೊತ್ತವನ್ನು HDFC ಬ್ಯಾಂಕ್ನಲ್ಲಿ 4% ಬಡ್ಡಿ ದರದಲ್ಲಿ ಹೂಡಿಕೆ ಮಾಡಿದರು 2 ವರ್ಷಗಳ ನಂತರ ವಾರ್ಷಿಕವಾಗಿ ಬಡ್ಡಿ ಹಾಕುವ ವಿಧಾನದಲ್ಲಿ ಅವರು 178.5 ಚಕ್ರ ಬಡ್ಡಿಯನ್ನು ಪಡೆದರೆ ಅದಕ್ಕೆ ಅನುರೂಪವಾದ ಸರಳ ಬಡ್ಡಿ ಎಷ್ಟು ನೋಡ್ರಿ ಚಕ್ರ ಬಡ್ಡಿ ಕೊಟ್ಟರ ಸರಳ ಬಡ್ಡಿ ಕಂಡಿಡಿ ಅಂತ ಹೇಳ್ಯಾರ ನೋಡ್ರಿ ನಮ್ಗೆ ಗೊತ್ತಿರ್ಬೇಕು 4 ಅಂದ ತಕ್ಷಣ ನಮಗೆ 2 ವರ್ಷದ ಚಕ್ರ ಬಡ್ಡಿ ಎಷ್ಟು ಬರ್ತೈತಿ 8.16 ಯಾವ ರೀತಿ ನೋಡ್ರಿ 1 ವರ್ಷಕ್ಕೆ 4% 2 ವರ್ಷಕ್ಕೆ ಚಕ್ರ ಬಡ್ಡಿ ಏನಕ್ಕೆ ಸಕ್ಸೆಸಿವ್ ಸೂತ್ರ 4 + 4 + 4 ನಿಮ್ಗೆ ಗೊತ್ತಲ್ಲ a + b + ab ಡಿವೈಡೆಡ್ ಬೈ 100 ಸಕ್ಸೆಸಿವ್ ಸೂತ್ರ ಗೊತ್ತೈತಿ ನೀವು 4 + 4 4 4 16/100 ಕೆಳಗೆ 2 0 ಇಂದ ಒಂದು ಪಾಯಿಂಟ್ ಹೋಯ್ತು ಈ ಕಡೆ ಓಕೆ 4 4 8 8.16 ಬಂತು ಇದು ಚಕ್ರ ಬಡ್ಡಿ ಸಾಮಾನ್ಯ ಬಡ್ಡಿ ಹೆಂಗ್ ಬರ್ತೈತಿ 1 ವರ್ಷಕ್ಕೆ 4% ಅಂದ್ರೆ 2 ವರ್ಷಕ್ಕೆ 8% ಹಂಗಾರೆ ಈ ಕೊಟ್ಟಿರೋದು ಚಕ್ರ ಬಡ್ಡಿ ಕೇಳಿರೋದು ಸರಳ ಬಡ್ಡಿ 8.16 ಕೊಟ್ರಲ್ಲಿ ಚಕ್ರ ಬಡ್ಡಿ ಇದ್ರ ಬೆಲೆ 8.16 ಅಂದ್ರೆ 178.5 ಸರಳ ಬಡ್ಡಿ ಎಷ್ಟು ಪರ್ಸೆಂಟ್ ಇರ್ತೈತಿ 8% 1 ವರ್ಷಕ್ಕೆ 4% ಅಂದ್ರೆ 2 ವರ್ಷಕ್ಕೆ ಎಷ್ಟು ಪರ್ಸೆಂಟ್ 8% ಇರ್ತದೆ ಓಕೆ ನೋಡ್ರಿ ಈ ಒಂದು ಪಾಯಿಂಟ್ ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಇಲ್ಲಿ 1 ಸ್ಥಾನ ಬಿಟ್ಟು ಪಾಯಿಂಟ್ ಐತಿ ಹಂಗಾರೆ ಈ ಒಂದು ಎಕ್ಸ್ಟ್ರಾ ತೆಗಿಯಾಕ ನಾವೇನ್ ಮಾಡಿದ್ವಿ ಇಲ್ಲಿ 1 0 ಕೊಟ್ಟಿವಿ 8 1 8 0 8 2 16 ಓಕೆ ಈಗ ಏನ್ ಮಾಡೋಣ 102 ಹೊಡೆದ್ ಬಿಡೋಣ 102 1 102 ಎಷ್ಟು ಉಳಿತಪ್ಪ 76 ಉಳಿತು 102 7 ಎಷ್ಟು ಬರ್ತೈತಿ 714 714 ಅಂತಂದ್ರ 715 50 49 ಅಪ್ರಾಕ್ಸಿಮೇಟ್ಲಿ 49 ಬರುತ್ತೆ ಹೌದಲ್ಲ ಓಕೆ 159 ಬರುತ್ತೆ 102 ಏನ್ ಮಾಡೋದು 102 7 ಎಷ್ಟು ಬರ್ತೈತಿ 714 ಅಂತ 714 ಅಂತಂದ್ರ ಎಷ್ಟು 65 ಉಳಿತೈತಿ 65 ಅಂತಂದ್ರ 51 ಉಳಿತೈತಿ ಎಷ್ಟು 51 102 1 102 5 ಎಷ್ಟು ಬಂತು 175 ಒಂದ್ ವೇಳೆ ನಮ್ಗೆ ಕನ್ಫ್ಯೂಸ್ ಆತಂದ್ರೆ ಇಲ್ಲಿ ಲಾಸ್ಟ್ 0 ಅಂತೂ ಬರಕ್ ಸಾಧ್ಯ ಇಲ್ಲ 5 ಯಾವ ಆಪ್ಷನ್ ಇತ್ತು ಆಪ್ಷನ್ 2 ಒಂದೇ ಇತ್ತು ಓಕೆ 16ನೆಯ ಪ್ರಶ್ನೆ 13 ಸಂಖ್ಯೆಗಳ ಸರಾಸರಿ 57 ಆಗಿದೆ ಮೊದಲ 3 ಸಂಖ್ಯೆಗಳ ಸರಾಸರಿ 48 ಆಗಿದೆ ಮುಂದಿನ 7 ಸಂಖ್ಯೆಗಳ ಸರಾಸರಿ 58 ಆಗಿದೆ 11ನೆಯ ಸಂಖ್ಯೆಯು 12ನೆಯ ಸಂಖ್ಯೆಯ 2 ಪಟ್ಟು ಇದೆ ಹಾಗೂ 2ನೆಯ ಸಂಖ್ಯೆಯು 13ನೆಯ ಸಂಖ್ಯೆಗಿಂತ 3 ಕಡಿಮೆ ಇದೆ ಹಾಗಾದ್ರೆ 11 ಮತ್ತು 13ನೆಯ ಸಂಖ್ಯೆಗಳ ಸರಾಸರಿ ಎಷ್ಟು ಅಂತ ಕೊಟ್ರ ಮೊದಲೇ 13 ಟೋಟಲ್ 13 ಸಂಖ್ಯೆ ಅದಾವ ಅದ್ರದ್ದು ಎಲ್ಲದ್ರದ್ದು ಎಷ್ಟು ಕೊಟ್ಟರು 57 ಕೊಟ್ರು ಮೊದಲನೇ 3 ಸಂಖ್ಯೆಗಳ ಸರಾಸರಿ 48 ಮುಂದಿನ 7 ಸಂಖ್ಯೆಗಳ ಸರಾಸರಿ 58 ಓಕೆ ಇಷ್ಟಂತೂ ಬರ್ದ್ವಿ ಈಗ ನೋಡ್ರಿ ಇಲ್ಲಿ 11ನೆಯ ಸಂಖ್ಯೆ 12ನೇ ಸಂಖ್ಯೆ 13ನೇ ಸಂಖ್ಯೆ ಬೆಲೆ ಗೊತ್ತಿಲ್ಲ 11ನೆಯ ಸಂಖ್ಯೆ 12ನೆಯ ಸಂಖ್ಯೆ ಮತ್ತೆ 13ನೇ ಸಂಖ್ಯೆ ಬೆಲೆ ನಮ್ಗೆ ಗೊತ್ತಿಲ್ಲ ಏನು ಕಂಡೀಷನ್ ಕೊಟ್ರಪ್ಪ ಅಂದ್ರೆ 12ನೇ ಸಂಖ್ಯೆಯ 11ನೇ ಸಂಖ್ಯೆ ಐತ್ಲ ಇದು 12ನೇ ಸಂಖ್ಯೆಗಿಂತ 2 ಪಟ್ಟು ಹಂಗಾರ ಈ 11 ಅನ್ನುವಂಥದ್ದು ಈ 12x ಇತ್ತಂದ್ರ ಇದೇನಿರ್ತೈತಿ ಇದ್ರ 2 ಪಟ್ಟು ಐತೆ ಅಂತ ಹೇಳ್ತಾರ ಓಕೆ ನೆಕ್ಸ್ಟ್ ಏನ್ ಕೊಟ್ಟರು ಆಮೇಲೆ 12ನೇ ಸಂಖ್ಯೆ 13ನೇ ಸಂಖ್ಯೆಗಿಂತ 3 ಕಡಿಮೆ ಐತಿ ಈ 12 ಇದಕ್ಕಿಂತ 3 ಏನೈತಿ ಇದು ಕಡಿಮೆ ಐತಿ ಇದಕ್ಕಿಂತ 3 ಕಡಿಮೆ ಐತಿ ಅಂದ್ರ ಇದಕ್ಕಿಂತ 3 ಹೆಚ್ಚಿದ್ದಂಗಲ್ಲ ಇದಕ್ಕಿಂತ 3 ಕಡಿಮೆ ಐತಿ ಅಂದ್ರ ಇದೈತ್ಲ ಇದಕ್ಕಿಂತ 3 ಹೆಚ್ಚಿದ್ದಂಗ ರೈಟ್ ಹಂಗಾರೆ ಇದಕ್ಕೆ ಏನಾಯ್ತು x+3 ಅಂತ ಬರ್ಕೊಂಡ್ವಿ ಇದೈತ್ಲ ಇದಕ್ಕಿಂತ ಏನೈತಿ 3 ಕಡಿಮೆ ಐತಿ ಇದು ಕಡಿಮೆ ಇದ್ರೆ ಏನಂತಾರೆ ಇದಕ್ಕೆ ಡೈರೆಕ್ಟ್ ಆಗಿ ಆಟೋಮೆಟಿಕ್ಲಿ ಇದೇನಿರ್ತೈತಿ 3 ಹೆಚ್ಚಿರ್ತೈತಿ ಇಷ್ಟಂತೂ ಬರ್ಕೊಂಡ್ವಿ
ಈಗ ಎವರೇಜ್ ಇದು ಎಲ್ಲಾ ಸಂಖ್ಯೆಗಳ ಸರಾಸರಿ 57 ಐತೆ ಅಂತ ಹೇಳ್ಯಾರ. ಹಂಗಾರೆ ಇವ್ರದ್ದು ಎಲ್ಲದ್ರದ್ದು 57 ಇದ್ದೇ ಇರ್ತೈತ್ಲೋ. ಎಲ್ಲಾ ಸಂಖ್ಯೆಗಳ ಸರಾಸರಿ 57 ಐತಂದ್ರ ಇವು ಎಲ್ಲಾ ಸಂಖ್ಯೆಗಳ ಸರಾಸರಿನು ಇದ್ರದ್ದು 57 ಇರ್ತೈತಿ, ಇದ್ರದ್ದು 57 ಇರ್ತೈತಿ, ಇದ್ರದ್ದು 57 ಅಂತೂ ಇದ್ದೇ ಇರ್ತೈತಿ. ಆದ್ರೆ ಎಷ್ಟು ಹೆಚ್ಚಾಗಿ ಕಡಿಮೆ ಐತಿ ಅನ್ನೋದು ಚೆಕ್ ಮಾಡೋಣ. 57ಗಿಂತ ಇದು ಎಷ್ಟು ಕಡಿಮೆ ಐತಪ್ಪ? ಎಷ್ಟು ಕಡಿಮೆ ಐತಿ? 9 ಕಡಿಮೆ ಐತಾ? 9 ಕಡಿಮೆ ಐತಿ. ಓಕೆ, ಹಂಗಾರ 9 ಕಡಿಮೆ ಐತಿ ಎಷ್ಟ್ರೊಳಗ? 3 ಮಂದಿ ನಡಕ 9 3 27 ಮೈನಸ್ 27 ಆಯ್ತು. ಓಕೆ, ನೆಕ್ಸ್ಟ್ ಇದು ನೋಡ್ರಿ ಎಷ್ಟು ಹೆಚ್ಚೈತಿ? 1 ಹೆಚ್ಚೈತಿ. ಹಂಗಾರೆ ಎಷ್ಟು ಮಂದಿ ನಡಕ? 7 ಮಂದಿ ನಡಕ. ಇದು ಡೆವಿಯೇಷನ್ ಮೆಥಡ್. ಹಂಗಾರೆ ಇದು ಎಷ್ಟು ಹೆಚ್ಚಿಗೆ ಆಯ್ತು? 7 ಆಯ್ತು. ಹಂಗಾರೆ ಇದು ಮೈನಸ್ 27 ಆಗೈತಿ, ಇದು 7 ಆಗೈತಿ. ಹಂಗಾರೆ ಇದು ಎಷ್ಟು ಕಡಿಮೆ? ಟೋಟಲ್ ಓವರ್ ಆಲ್ ಆಗಿ ಮೈನಸ್ 20 ಆಯ್ತು. ಇವ್ರು ಎಲ್ಲರದು ಮೈನಸ್ 20 ಐತಿ. ಇವ್ರದ್ದು ಎಷ್ಟ್ರದ್ದು? ಇವ್ರದ್ದು ಕೂಡಿ ಏನೈತಿ? ಇವ್ರದ್ದು ಎಲ್ಲರದು ಮೈನಸ್ 20 ಐತಿ. ಈ ಕಡಿಮೆ ಬಿದ್ದದ್ದು 20 ಯಾರು ತರಬೇಕು? ಇವರ 3 ಮಂದಿ ತರಬೇಕು, ಹೌದಿಲ್ಲ? ಈ ಕಡಿಮೆ ಬಿದ್ದಂತ 20ನ್ನ ಯಾರು ತರಬೇಕು? ಎವರೇಜ್ ಹೆಚ್ಚಾಗಬೇಕಂದ್ರ ಇವರ 3 ಮಂದಿ ತರಬೇಕು, ರೈಟ್? ಹಂಗಾರೆ ಈ ಟೋಟಲ್ ಮೊದ್ಲೇಕ್ ಎಷ್ಟಿತ್ತಪ್ಪ? 57 ಇಂಟು 3. ಇವ್ರು 3 ಮಂದಿ 57 57 57 ಅಂತೂ ಇದ್ದೇ ಇರ್ತೈತಿ. 57 ಇಂಟು 3, ರೈಟ್? ಹಿಂಗಾರೆ ಕಡಿಮೆ ಬಿದ್ದಿದ್ದು ಯಾವುದು? 20ನ್ನು ಇವ್ರು ಏನ್ ಮಾಡ್ತಾರ? 3 ಜನ ತರ್ತಾರ. ಎಲ್ಲಾರನು ಕೂಡಿಸಿದ್ವಿ. 57 ಇಂಟು 3 ಮೊದ್ಲೇಕ್ ಇವ್ರದ್ದು ಎಲ್ಲಾರ್ದು 57 ಅಂತ ಹೇಳಬಿಟ್ರು. ಹಂಗಾರೆ ಇವ್ರು 3 ಮಂದಿದು 57 ಇಂಟು 3 ಆಯ್ತು. ಈ ಕಡಿಮೆ ಬಿದ್ದು 20 ಯಾರು ತಂದಿರ್ತಾರೋ? ಇವರ 3 ಮಂದಿ ತಂದಿರ್ತಾರ. ಹಂಗಾರೆ ಇದ ಏನಾಯ್ತು? ಇವ್ರದ್ದು ಮೊತ್ತ. 2x ಪ್ಲಸ್ ಎಕ್ಸ್ ಅಂದ್ರ 3x, 3x ಪ್ಲಸ್ ಎಕ್ಸ್ ಅಂದ್ರ 4x ಪ್ಲಸ್ 3 ಉಳಿದತಿ ಪ್ಲಸ್ 3. ಓಕೆ, 57 ಮೂರ್ಲೆ 21, 5 ಮೂರ್ಲೆ 15, 171 ಪ್ಲಸ್ 20 ಅಂದ್ರ 191 ಮೈನಸ್ 3 ಅಂದ್ರೆ ಎಷ್ಟಾಯ್ತು? 188 ಈಸ್ ಈಕ್ವಲ್ ಟು ಈ ಪ್ಲಸ್ 3 ಇದ್ದನ್ನ ಈ ಕಡೆ ತಗೊಂಡು ಅದಕ್ಕೆ ಏನಾಯ್ತು? ಮೈನಸ್ ಆಯ್ತು. 4x 4 1 4, 4 4 16, 4 7 28. 40x ನ ಬೆಲೆ ಎಷ್ಟು ಬಂತು? 47 ಬಂತು. ಹಾಗಾದ್ರೆ ಯಾರ್ದು ಕೇಳಿದ್ದವರು ಉತ್ತರ? ಹಾಗಾದ್ರೆ 11 ಮತ್ತು 13ನೆಯ ಸಂಖ್ಯೆಯ ಸರಾಸರಿ ಎಷ್ಟು ಅಂತ ಕೇಳ್ಯಾರ. ನೋಡ್ರಿ, 11ನೆಯ ಮತ್ತು 13ನೆಯ ಸಂಖ್ಯೆಗಳ ಸರಾಸರಿ ಇವು ಎರಡದ್ರದ್ದು ಸರಾಸರಿ 2x ಪ್ಲಸ್ ಎಕ್ಸ್ ಪ್ಲಸ್ 3 ಸರಾಸರಿ 2x ಪ್ಲಸ್ ಎಕ್ಸ್ ಪ್ಲಸ್ 3 ಡಿವೈಡೆಡ್ ಬೈ 2. ಇವನ್ನ ಎರಡು ಕೂಡಿಸಿ 2ರಿಂದ ಭಾಗಿಸ್ತೀವಿ. ಎರಡು ಸಂಖ್ಯೆ ಅದಾವಲ್ಲ, 2ರಿಂದ ಭಾಗಿಸಿದ್ವಿ. ಸರಾಸರಿಯನ್ನ ಹೆಂಗ್ ಕಂಡು ಹಿಡಿತೀವಿ ನಾವು? ಎರಡು ಸಂಖ್ಯೆಗಳನ್ನ ಕೂಡಿಸ್ತೀವಿ, 2ರಿಂದ ಭಾಗಿಸ್ತೀವಿ. ಈ ಸಂಖ್ಯೆ 2x ಐತಿ, ಈ ಸಂಖ್ಯೆ x ಪ್ಲಸ್ 3 ಐತಿ, ಎರಡನ್ನು ಕೂಡಿಸ್ತೀವಿ, 2ರಿಂದ ಭಾಗಿಸ್ತೀವಿ. ಓಕೆ, 3x ಪ್ಲಸ್ 3 ಐತಿ. 3x ಪ್ಲಸ್ 3 ಡಿವೈಡೆಡ್ ಬೈ 2. ಇದರ ಬೆಲೆ ಎಷ್ಟೈತಿ ಅನ್ನೋದನ್ನ ನಾವೇನ್ ಮಾಡ್ಬೇಕು? ಕಂಡು ಹಿಡಿಬೇಕು. ಈಗ 2x ನ ಬೆಲೆ ಎಷ್ಟು ಬಂದಿತ್ತು? x ನ ಬೆಲೆ 47. ಓಕೆ, ಎಕ್ಸ್ ನ ಬೆಲೆ ಎಷ್ಟು ಬಂದಿತ್ತು? 47 ಬಂದಿತ್ತು. ಓಕೆ, 47 ಮೂರ್ಲೆ ಎಷ್ಟು ಬರ್ತೈತಿ? 21, 4 ಮೂರ್ಲೆ 12 ಅಂದ್ರೆ 141 ಪ್ಲಸ್ 3 144 ಭಾಗಿಸು 2 ಅಂದ್ರೆ 2 ಒಂದ್ಲೆ 2 7 2 2 72 ಸರಿಯಾದ ಉತ್ತರ. ಈ ಒಂದು ಪ್ರಶ್ನೆ ಏನಿತ್ತು? ಕ್ಯಾಲ್ಕುಲೇಟಿವ್ ಪ್ರಶ್ನೆ ಆಗಿತ್ತು. ಯಾಕಂದ್ರೆ ಎಲ್ಲ ನಾವು ಇದ್ರ ಹಿಂದಿನ ಸಾಲ್ವ್ ಮಾಡಿದಂತ ಎಲ್ಲ ಪ್ರಶ್ನೆಗಳೇನಿದ್ದು ಬಹಳ ಈಸಿ ಆಗಿರುವಂತಹ ಪ್ರಶ್ನೆ ಇದ್ದು, 2 3 ಸೆಕೆಂಡ್ ನಲ್ಲಿ ಸಾಲ್ವ್ ಮಾಡುವಂತಹ ಪ್ರಶ್ನೆಗಳಿದ್ದು, 1-2 ಪ್ರಶ್ನೆಗಳು ಏನಿರ್ತಾವ ಕ್ಯಾಲ್ಕುಲೇಟಿವ್ ಪ್ರಶ್ನೆ ಇದ್ದೇ ಇರ್ತಾವ. ಅವು ನೀವೇನ್ ಮಾಡ್ಬೇಕು? ಸಾಲ್ವ್ ಮಾಡಲೇಬೇಕು. ಓಕೆ, ನೆಕ್ಸ್ಟ್ 17ನೆಯ ಪ್ರಶ್ನೆ. ಕೆಲವೊಂದಿಷ್ಟು ಅನುಪಾತಗಳನ್ನ ಕೊಟ್ಟಿದ್ರ, ಈ ಅನುಪಾತಗಳನ್ನ ಏನ್ ಮಾಡ್ಬೇಕಂತ ಹೇಳ್ಯಾರ? ಇಳಿಕೆಯ ಕ್ರಮದಲ್ಲಿ ಬರಿಬೇಕಂತ ಹೇಳ್ಯಾರ. ನೋಡ್ರಿ, ನಾನು ನಿಮ್ಗೆ ಇಲ್ಲಿ ಡೀಟೇಲ್ ಆಗಿ ಬರ ತೋರಿಸ್ತೀನಿ ಒಂದೊಂದು. 17 ಭಾಗಿಸು 42, 19 ಭಾಗಿಸು 21, 1 ಭಾಗಿಸು 7, 11 ಭಾಗಿಸು 13, 23 ಭಾಗಿಸು 26. ಇಲ್ಲಿ 42 ಐತಿ. ಇದನ್ನು 42 ಮಾಡ್ಕೋಬಹುದಲ್ಲ? 2ರಿಂದ ಗುಣಿಸಿದ್ರೆ ಇದು 42 ಆಗ್ತದೆ. ಕೆಳಗೆ 2ರಿಂದ ಗುಣಿಸಿದ್ರೆ ಅಂದ್ರೆ ಮ್ಯಾಗು 2ರಿಂದ ಗುಣಿಸ್ಬೇಕು. 19 2 ಎಷ್ಟು ಬಂತಪ್ಪ? 38. ಇದು 7 ಐತಿ. ಇದಕ್ಕೆ 6ಲೆ ಗುಣಿಸಿದ್ರೆ ಇದು 42 ಆಕತಿ. ಇದಕ್ಕೂ 6ಲೆ ಗುಣಿಸಿದ್ರೆ ಇದು 6 ಆಗ್ತದೆ. ಹಂಗಾರೆ ಇದು ಎಷ್ಟಾಯ್ತು? 6 ಭಾಗಿಸು 42. ಈಗ 3 ಆಪ್ಷನ್ಗಳು ನಮ್ಗೆ ಏನ್ ಸಿಕ್ಕು? 42 42 ಛೇದ ಇದ್ದು ಸಿಕ್ಕು. ಹಂಗಾರೆ ಛೇದ ಸಮ ಇದ್ರ ಅಂಶದೊಳಗೆ ಯಾವ ಸಂಖ್ಯೆ ದೊಡ್ಡದಿರ್ತತಿ? ಅದ ದೊಡ್ಡದಿರ್ತತಿ. ಯಾವ ಸಂಖ್ಯೆ ಸಣ್ಣದಿರ್ತದ? ಅದ ಸಂಖ್ಯೆ ಸಣ್ಣದಿರ್ತದ. ಈಗ ಇದ್ರೊಳಗೆ ದೊಡ್ಡದು ಯಾವ್ದೈತಿ? 19 ಭಾಗಿಸು 21 ದೊಡ್ಡ. ಹಂಗಾರೆ ಫಸ್ಟ್ 19 ಭಾಗಿಸು 21 ಇದ್ದಿದ್ದು ಎಲ್ಲೆಲ್ಲೈತಿ? ಇಲ್ಲೈತಿ, ಇಲ್ಲೈತಿ, ಇಲ್ಲಿ. ಓಕೆ, ಈಗ ಇದನ್ನ ಬಿಟ್ರೆ ಯಾವ್ದು ದೊಡ್ಡದು? 17 ಭಾಗಿಸು 42. 17 ಇದ್ರ ಹಿಂದೆ ಏನಿರ್ಬೇಕು? 17 ಭಾಗಿಸು 42 ಇರ್ಬೇಕು. ಆಮೇಲೆ ಏನಿರ್ಬೇಕು? 1 ಭಾಗಿಸು 7 ಇರ್ಬೇಕು. 17 ಭಾಗಿಸು 42 ಫಸ್ಟ್ ಎಲ್ಲೈತಿ? ನೋಡ್ರಿ, 1 ಭಾಗಿಸು 7 ಫಸ್ಟ್ ಇದ್ದು 17 ಭಾಗಿಸು 42 ಎಲ್ಲೈತಿ? ಇಲ್ಲಿ ನೋಡ್ರಿ,
1/7 ಇಲ್ಲಿ ಏನೈತಿ ಚಿಕ್ಕದದ. ಓಕೆ, ಇಲ್ಲಿ 1/7 ಚಿಕ್ಕದದ, ಇಲ್ಲಿ 1/7 ಚಿಕ್ಕದದ. ಇಲ್ಲಿ ನೋಡ್ರಿ ಏನದ, ಇಳಿಕೆ ಕ್ರಮದ ಬರೀಬೇಕಂತಂದ್ರೆ ಫಸ್ಟ್ ಏನ್ ಮಾಡ್ಬೇಕು ನಾವು, ದೊಡ್ಡದು ಬರೀಬೇಕು. ಓಕೆ, ಆಮೇಲೆ ಸಣ್ಣದ್ ಬರೀಬೇಕು. ಇಲ್ಲಿ ನೋಡ್ರಿ ಏನ್ ಮಾಡ್ಯಾರ, 17/42 ಲಾಸ್ಟ್ ಬರ್ತಾರ. 17/2 ಲಾಸ್ಟ್ ಬರ್ತಾರ. ಇದು ದೊಡ್ಡ ಸಂಖ್ಯೆ. ಆಕ್ಚುಲಿ ಇದಾದ್ಮೇಲೆ ಇಲ್ಲಿ ಏನಾಗಬೇಕಾಗಿತ್ತು, ಬರಿಬೇಕಾಗಿತ್ತು. ದೊಡ್ಡ ಸಂಖ್ಯೆ ಬರೆದು ಆಮೇಲೆ ಇಲ್ಲಿ ಏನ್ ಬರೀಬೇಕಾಗಿತ್ತು. ಸೊ ಅದಕ್ಕೆ ಇದೇನಾಯ್ತು, ತಪ್ಪಾಯ್ತು. ಇದೊಂದು ಆಪ್ಷನ್ ಹೋಯ್ತು. ಓಕೆ, ಈಗ ಇಲ್ಲಿ ನೋಡ್ರಿ, ಇಲ್ಲಿ 17/42 1/7 ಕರೆಕ್ಟ್ ಇದೆ. ಇಲ್ಲೂ 17/42 1/7 ಕರೆಕ್ಟ್ ಅದ. ಸೊ ಈಗ ನಾವ್ ಏನ್ ಮಾಡ್ಬೇಕಂದ್ರೆ ಇವು ಎರಡೂದ್ರೊಳಗೆ ಯಾವ್ದು ದೊಡ್ಡದು ಯಾವ್ದು ಸಣ್ಣದು ಚೆಕ್ ಮಾಡೋದು. ಇಲ್ಲಿ 26 ಐತಿ, ಇಲ್ಲಿ 13 ಐತಿ. ಇದನ್ನ 2ರಿಂದ ಗುಣಿಸಿರ ಇದು 26 ಆಗ್ತದ. ಇದನ್ನು 2ರಿಂದ ಗುಣಿಸಿರ ಇದು 22 ಆಗ್ತದ. ಹಂಗಾರ ಫಸ್ಟ್ ಯಾವ್ದು ಬರಬೇಕು, 23/26 ಬರಬೇಕು. ಆಮೇಲೆ 11/13 ಬರ್ಬೇಕು. ನೋಡ್ರಿ ಇಲ್ಲಿ ಏನೈತಿ, 23/26 ಫಸ್ಟ್ ಬರಬೇಕಾಗಿದ್ದು ಹೋಗಿ ಏನಾಗೈತಿ, ಸೆಕೆಂಡ್ ಬಂದದ. ಸೊ ಇದು ಕ್ಯಾನ್ಸಲ್ ಆಯ್ತು. ಇಲ್ಲಿ ಮತ್ ನೆಕ್ಸ್ಟ್ ಎಲ್ಲೈತಿ, 23/26 ಇಲ್ಲಿ ಫಸ್ಟ್ ಬಂದದ, 11/13 ಇಲ್ಲಿ ಸೆಕೆಂಡ್ ಬಂದದ. ಸೊ ಈಗ ಏನ್ ಮಾಡ್ಬೇಕು, ಫಸ್ಟ್ 19/21 ಬರ್ತದೋ ಅಥವಾ 23/26 ಬರ್ತದೋ ಚೆಕ್ ಮಾಡ್ಬೇಕು ನಾವು. ಅದಕ್ಕೆ ಏನ್ ಮಾಡೋಣ, 19/21 23/26 ಇವು ಎರಡೂ ಏನ್ ಮಾಡೋಣ, ಚೆಕ್ ಮಾಡೋಣ. ಹೆಂಗ್ ಚೆಕ್ ಮಾಡ್ಬೇಕು, ಇದನ್ನ ಇದಕ್ಕೆ ಗುಣಾಕಾರ ಮಾಡ್ಬೇಕು, ಇದನ್ನ ಇದಕ್ಕೆ ಗುಣಾಕಾರ ಮಾಡ್ಬೇಕು. 19/6 95 19/6 114, 19/2 38 11 49. ಓಕೆ, 21/3 63, 21/2 42 6 48. ಹಂಗಾರ ದೊಡ್ಡದು ಯಾವ್ದೈತಿ ಈಗ, 19/21 ಫಸ್ಟ್ ಇದ ಬರಬೇಕು. ಆಪ್ಷನ್ 2 ರೈಟ್, ಆಪ್ಷನ್ 4 ತಪ್ಪಾದಂತ ಉತ್ತರ. ಈ ಪ್ರಶ್ನೆಯನ್ನು ಸ್ವಲ್ಪ ನೀವು ಕ್ಯಾಲ್ಕುಲೇಷನ್ ಎಷ್ಟು ಫಾಸ್ಟ್ ಮಾಡ್ತೀರಿ ಅಷ್ಟು ನಿಮ್ಗೆ ಏನಾಗ್ತದ, ಬೇಗ ಮುಗಿತದ. 18ನೆಯ ಪ್ರಶ್ನೆ, 150 ಮೀಟರ್ 350 ಮೀಟರ್ ಉದ್ದವನ್ನು ಹೊಂದಿರುವ 2 ರೈಲುಗಳು ಒಂದೇ ದಿಕ್ಕಿನಲ್ಲಿ ಚಲಿಸ್ತಾ ಇವೆ. ಕ್ರಮವಾಗಿ 60 ಕಿಲೋಮೀಟರ್ ಪ್ರತಿ ಗಂಟೆ 120 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಚಲಿಸುತ್ತಿವೆ. ಹಿಂದಿನಿಂದ ಬರುತ್ತಿರುವ ಹೆಚ್ಚು ವೇಗದ ರೈಲಿಗೆ ಇನ್ನೊಂದು ರೈಲನ್ನು ಸಂಪೂರ್ಣವಾಗಿ ದಾಟಲು ಬೇಕಾದ ಸಮಯವನ್ನು ನಿಮಿಷಗಳಲ್ಲಿ ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಓಕೆ, ನೋಡ್ರಿ ಟೈಮ್ ಕಂಡುಹಿಡಿಬೇಕಂದ್ರೆ ನಮಗೆ ಸೂತ್ರ ಗೊತ್ತದ, ಡಿಸ್ಟೆನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಡಿಸ್ಟೆನ್ಸ್ ನೋಡ್ರಿ, ಇದು 150 ಮೀಟರ್, ಇದು 350 ಮೀಟರ್. ಡಿಸ್ಟೆನ್ಸ್ ನಾವು ಯಾವಾಗಲೂ ಕೂಡಿಸೇ ಬರ್ಕೋತೀವಿ, ಎರಡೂ ಟ್ರೈನಿಂದ ಕೂಡಿಸೇ ಬರ್ಕೋತೀವಿ. ಇಲ್ಲಿ ಕೂಡಿಸ್ಕೊಂಡು ಮತ್ತೊಂದು ಸ್ಟೆಪ್ ಬರ್ಕೊಂಡು ಟೈಮ್ ವೇಸ್ಟ್ ಮಾಡ್ಬೇಡ್ರಿ, ಎರಡೂ ಕೂಡಿಸ್ರಿ. 350 + 150 ಅಂದ್ರೆ 500 ಮೀಟರ್ ಭಾಗಿಸು. ಎರಡೂ ಒಂದ ದಿಕ್ಕೊಳಗೆ ಹೊಂಟಾವಂದ್ರ ಸ್ಪೀಡ್ ಏನಾಗ್ತದ, ಮೈನಸ್ ಆಗ್ತದೆ. ಎರಡೂ ಒಂದ ದಿಕ್ಕೊಳಗೆ ಹೊಂಟಾವಂದ್ರ ಸ್ಪೀಡು ಮೈನಸ್ ಆಗ್ತದೆ. 120 ಒಳಗೆ 60 ಹೋದ್ರ 60. ಇದು ಕಿಲೋಮೀಟರ್ ಪ್ರತಿ ಗಂಟೆ ಅದ, ಇದು ಮೀಟರ್ ಅದ. ಹಂಗಾರೆ ಇದನ್ನ ಏನ್ ಮಾಡ್ಬೇಕು ನಾವು, ಕಿಲೋಮೀಟರ್ ಪ್ರತಿ ಗಂಟೆಯನ್ನ ಮೀಟರ್ ಪರ್ ಸೆಕೆಂಡ್ಗೆ ಬದಲು ಮಾಡ್ಬೇಕು. ಮೀಟರ್ ಪರ್ ಸೆಕೆಂಡ್ಗೆ ಹೆಂಗ್ ಬದಲು ಮಾಡ್ತೀವಿ ನಾವು, 5/18ರಿಂದ ಗುಣಿಸ್ತೀವಿ. ಇಲ್ಲಿ ಕೆಳಗ ಭಾಗಾಕಾರದಾಗಿದ್ದದ್ದು ಇಲ್ಲಿ ಹೋದ್ರೆ ಏನಾಗ್ತದ, ಗುಣಾಕಾರ ಆಗ್ತದೆ. ಇಲ್ಲಿ ಕೆಳಗೆ 18 ಬರ್ಕೊಂಡ ಇದನ್ನ ಮ್ಯಾಲ ಕಳಿಸೋ ಬದಲಿ ಡೈರೆಕ್ಟ್ ಮ್ಯಾಲ ಬರ್ಕೊಂಡ್ಬಿಡುನು. ರೈಟ್, 0 ಇಂದ 0 ಹೋಯ್ತು. 6 1 6 3 5 1 5 10 10 × 3 ಅಂದ್ರೆ 30 ಸೆಕೆಂಡ್ ಆಯ್ತು. ಆದ್ರೆ ನಮಗೆ ಆನ್ಸರ್ ಎದೊಳಗೆ ಬೇಕು, ನಿಮಿಷದೊಳಗೆ ಬೇಕು. ನಿಮಿಷದೊಳಗೆ ಬದಲು ಮಾಡ್ಬೇಕಂದ್ರೆ 60ರಿಂದ ಭಾಗಿಸ್ತೀವಿ. ಎಷ್ಟು ಬಂತಂಗಾರ, ಇದ್ರ ಅರ್ಧ ಆಯ್ತು. ಹೌದಲ್ಲ, ಅರ್ಧ ಅಂದ್ರೆ 0.5. 19ನೆಯ ಪ್ರಶ್ನೆ, 400 ಸಪೋಟ ಹಣ್ಣುಗಳನ್ನು ಪ್ರತಿ 100 ಹಣ್ಣುಗಳಿಗೆ 1260ರಂತೆ ಖರೀದಿಸಲಾಯಿತು. 830ರಷ್ಟು ಲಾಭದೊಂದಿಗೆ ಮಾರಾಟ ಮಾಡಲಾಯಿತು. ಹಾಗಾದರೆ ಪ್ರತಿ ಡಜನ್ ಸಪೋಟ ಹಣ್ಣುಗಳ ಮಾರಾಟ ಬೆಲೆ ಎಷ್ಟು ಅಂತ ಕೇಳ್ಯಾರ. 100 ಹಣ್ಣಿಗೆ 1260 ರೂಪಾಯಿ ಕೊಟ್ಟು ಖರೀದಿ ಮಾಡ್ಯಾರ. ಆದ್ರೆ ನಮಗೆ ಎಷ್ಟು ಹಣ್ಣಿನ ಬೇಕು, 400 ಹಣ್ಣಿನ ಬೇಕು. 100 ಹಣ್ಣಿಗೆ 1260 ಅಂದ್ರೆ 400 ಹಣ್ಣಿಗೆ ಏನ್ ಮಾಡ್ಬೇಕು ನಾವು, 4ರಿಂದ ಗುಣಿಸ್ತೀವಿ. ಹಂಗಾರೆ 4ರಿಂದ ಗುಣಿಸ್ರೆ ಎಷ್ಟಾಯ್ತು, 6 4 24, 12 4 48, 2 50. ಹಂಗಾರೆ 400 ಹಣ್ಣಿಗೆ ಎಷ್ಟಾಯ್ತಪ್ಪ, 5040 ಆಯ್ತು. ಇದಕ್ಕೆ ಎಷ್ಟು ಲಾಭ ತಗೊಂಡನವ, 860 ರೂಪಾಯಿ ಲಾಭ. ಹಂಗಾರೆ ಈಗ ಇದನ್ನ ಕೂಡಿಸ್ಬೇಕಲ್ಲ, ಲಾಭ ಮಾರಿದ ಬೆಲೆ ಕಂಡುಹಿಡಿಬೇಕಂದ್ರೆ 0 10 9 5. ಹಂಗಾರೆ ಎಷ್ಟು ಮಾರ್ಯಾಣವ, 5900ಕ್ಕ ಮಾರ್ಯಾಣ. 400 ಹಣ್ಣುಗಳನ್ನ 5900ಕ್ಕೆ ಮಾರ್ಯಾಣ. ಇಲ್ಲಿ ಕೇಳಿದ್ವಿ ಎಷ್ಟು ಹಣ್ಣಿಗೆ, ಪ್ರತಿ ಡಜನ್ ಅಂದ್ರೆ 12 ಹಣ್ಣಿಗೆ ಎಷ್ಟು ಅಂತ ಕೇಳ್ಯಾರ. 400 ಅಂದ್ರೆ ಇಷ್ಟು, 12 ಅಂದ್ರೆ ಎಷ್ಟು. 2 0 ಇಂದ 2 0 ಹೋಯ್ತು. 4 1 4, 4 3 12, 9 3 27, 5 3 15, 2 17, 177 ಸರಿಯಾದ ಉತ್ತರ ಆಗಿರುವಂಥದ್ದು. ಕೊನೆಯ ಪ್ರಶ್ನೆ, 20ನೆಯ ಪ್ರಶ್ನೆ, ಇಂಧನ ಬೆಲೆಯಲ್ಲಿ ಸತತ 35%, 10%, 30%ದಷ್ಟು ಇಳಿಕೆಯಾಗುತ್ತದೆ. ಆದರೆ 4ನೆಯ ತಿಂಗಳಿನಲ್ಲಿ
65% ಏರಿಕೆಯಾಗುತ್ತದೆ. ಇಂಧನದ ಮೂಲ ಬೆಲೆಗೆ ಹೋಲಿಸಿದರೆ 4ನೇ ತಿಂಗಳಿನಲ್ಲಿ ಅದರ ಬೆಲೆಯಲ್ಲಿ ಆದ ಶೇಕಡಾವಾರು ಏರಿಕೆ ಅಥವಾ ಇಳಿಕೆ ಎಷ್ಟು? ನಿಮಗೆ ಇದರ ಫ್ರಾಕ್ಷನ್ ವ್ಯಾಲ್ಯೂ ಗೊತ್ತಿರಬೇಕು. 7 ಭಾಗಿಸು 20, 1 ಭಾಗಿಸು 10, 3 ಭಾಗಿಸು 10, 65 ಎಷ್ಟು ಬರ್ತೈತಿ? 1, 13 ಭಾಗಿಸು 20. ಓಕೆ, ಇದು ಇಳಿಕೆ ಆಗಿದ್ದು ಇವೆಲ್ಲ ಏನಾಗಿದಾವೆ? ಏರಿಕೆ ಆಗ್ಯಾವ. 20ರೊಳಗೆ 7 ಕಡಿಮೆ ಆಗೈತೆ ಅಂದ್ರೆ ಎಷ್ಟು ಇರ್ತದಪ್ಪ? 13 ಇರ್ತದ. 10ರೊಳಗೆ 1 ಕಡಿಮೆ ಆಗೈತೆ ಅಂದ್ರೆ ಎಷ್ಟು ಇರ್ತದಪ್ಪ? 9 ಇರ್ತದ. 10ರೊಳಗೆ 3 ಕಡಿಮೆ ಆಗೈತೆ ಅಂದ್ರೆ ಎಷ್ಟು ಇರ್ತದ? 7 ಇರ್ತದ. 20ರೊಳಗೆ 13 ಏರಿಕೆ ಆಗೈತೆ ಅಂದ್ರೆ ಎಷ್ಟು ಇರ್ತದ? 33 ಆಗಿರ್ತದ. ಓಕೆ, ಎಲ್ಲಾದ್ರೂ ಕಡ್ತ ಹೋಗ್ತಾವ? ಎಲ್ಲಿಯೂ ಕಡ್ತಾ ಹೋಗಂಗಿಲ್ಲ. ಸೊ ಏನ್ ಮಾಡೋಣ? ಗುಣಾಕಾರ ಮಾಡೋಣ. 2 2 4, ಮುಂದೆ 4 0 ಅಂದ್ರೆ 1 2 3 4. ಇಲ್ಲಿ ನೋಡ್ರಿ, ಈ ಗುಣಾಕಾರ ಮಾಡೋದು ನಮಗೇನ ಸ್ವಲ್ಪ ಕಠಿಣ ಕೆಲಸ. 9 3 27, 27 ಇಂಟು 13 13 7 13 5 6 13 7 91, 13 2 26 9 35. ಈಗ ಇದ್ರ ಗುಣಾಕಾರ ಆಯ್ತು. 27ರಿಂದ ಏನೋ ಗುಣಾಕಾರ ಮಾಡಿದ್ವಿ ನಾವು. 97 ಇದ್ರಾಗಿಂದ ಗುಣಾಕಾರ ಮಾಡಿದ್ವಿ. ರೈಟ್, ಮಾಡಿದ್ದು ಕರೆಕ್ಟ್ ಇತ್ತು, ಇರ್ಲಿ ಬಿಡ್ರಿ. 13 9 107. ಓಕೆ, 107 ಇಂಟು 7 ಮಾಡೋಣ. 107 ಇಂಟು 7, 7 7 49, 7 1 7. ರೈಟ್, ಈಗ ಏನು ಮಾಡೋಣ? ಇದನ್ನ 3 ಇಂಟು 11 ಅಂತ ನೋಡ್ಕೊಳ್ಳೋಣ. ಮೊದಲು 3ರಿಂದ ಗುಣಾಕಾರ ಮಾಡೋಣ, ಆಮೇಲೆ 11ರಿಂದ. 9 3 27, 4 3 12 2 14, 7 3 21 1 22 ಇಂಟು 11. 7 11 6 1 7 2 2 4 ಲಾಸ್ಟ್ 2. ಇದು 40,000 ಐತಿ. ಇದು 100 ಮಾಡ್ಬೇಕಂದ್ರೆ ಏನು ಮಾಡ್ಬೇಕು ನಾವು? 400ರಿಂದ ಭಾಗಾಕಾರ ಮಾಡೋದು. 400ರಿಂದ ಭಾಗಾಕಾರ ಮಾಡ್ರೆ 100 ಆಕೈತಿ. ಇದನ್ನು ಏನು ಮಾಡೋಣ? 400ರಿಂದ ಭಾಗಾಕಾರ ಮಾಡೋದು. 2 4 7 1 7 ಭಾಗಿಸು 400. 4 1 4 6 24, 4 1 4 3 ಉಳಿತು, 4 7 28 3 ಉಳಿತು, 4 9 36, ಆಮೇಲೆ ಪಾಯಿಂಟ್ ಕೊಟ್ರೆ 2 ಉಳಿತು, 4 5 20. ಇಲ್ಲಿ 2 ಸ್ಥಾನದಿಂದ 2 ಸ್ಥಾನ ಈ ಕಡೆ ತಗೊಂಡ್ರಿ. ನೋಡ್ರಿ, 100 ಇದ್ದಿದ್ದು ಎಷ್ಟಾಗೈತಿ? 61 ಆಗೈತಿ. ಎಷ್ಟಾಗೈತಿ? 61. ಸಾರಿ, ಇಲ್ಲಿ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಗದ. 107 ಅಲ್ಲಿದು 117. 13 9 117. 117 ಇಂಟು 7 ಮಾಡ್ಬೇಕು. ಓಕೆ, 7 7 49, 7 1 7 4 11, 7 1 7 1 8. ರೈಟ್, ಈಗ ಏನು ಮಾಡಬೇಕು? 3 ಗುಣಿಸೋಣ. 9 3 27, 3 1 3 5, 8 3 24. ಈಗ ಇದನ್ನ 11ರಲ್ಲೇ ಗುಣಿಸ್ಬೇಕು. 7 ಆಯಿತು, 12 ಆಯಿತು, 5 4 9 1 10 ಆಯಿತು, 4 2 6 1 7, ಲಾಸ್ಟ್ 2. 27,027 ಬಂತು. ಓಕೆ, ಜಸ್ಟ್ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಿಸ್ಟೇಕ್. ನಮ್ಮ ಟೈಮ್ ಎಷ್ಟು ವೇಸ್ಟ್ ಮಾಡ್ತದೆ ನೋಡ್ರಿ. ಈಗ ಏನು ಮಾಡಬೇಕು? 27,027. ಇಲ್ಲಿ 400ರಿಂದ ಭಾಗ ಹೊಡೆದೀವಿ ಅಂದ್ರೆ ಇದಕ್ಕೆ ಏನು ಮಾಡೋಣ? 400ರಿಂದ ಭಾಗ ಹೊಡೆಯೋಣ. 4 6 24, 3 ಉಳಿತು, 4 7 28, 2 ಉಳಿತು, 4 5 20, 2 ಉಳಿತು, 4 6 24, 3 ಉಳಿತು, ಪಾಯಿಂಟ್ ಕೊಟ್ಟಿವಿ 30, 4 7 28. ಇಲ್ಲಿ 2 ಸ್ಥಾನ ಪಾಯಿಂಟ್ ಅಂದ್ರೆ ಈ ಕಡೆ ಏನು ಮಾಡಿದ್ವಿ? 2 ಸ್ಥಾನ ಬಿಟ್ಟು ಪಾಯಿಂಟ್. 100 ಇದ್ದದ್ದು 67.56 ಆಗಿತ್ತು ಅಂದ್ರೆ ಎಷ್ಟು ಡಿಸ್ಕೌಂಟ್ ಕೊಟ್ಟರಲ್ಲಿ? 32.43 ಇಳಿಕೆಯಾಗಿದೆ. ಓಕೆ, ಸೊ ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಸೊಲ್ಯೂಷನ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಎಕ್ಸಾಮ್ನಲ್ಲಿ ಯಾವ ಅಪ್ರೋಚ್ ಯೂಸ್ ಮಾಡಬೇಕನ್ನುವಂಥ ಬೇಸ್ ಮೇಲೆ ಇಟ್ಕೊಂಡ್ಬಿಟ್ಟು ನಾ ಈ ಪ್ರಶ್ನೆ ಪತ್ರಿಕೆಯನ್ನು ಬೇಗ ಸಾಲ್ವ್ ಮಾಡಿದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಭಾವಿಸ್ತೀನಿ. ಒಂದು ವೇಳೆ ಯಾವುದಾದ್ರೂ ಪ್ರಶ್ನೆ ಅರ್ಥ ಆಗಿಲ್ಲ ಅಂತಂದ್ರೆ ಏನು ಮಾಡ್ರಪ್ಪ, ಸ್ವಲ್ಪ ಅಲ್ಲೇ ಬ್ಯಾಕ್ ತಗೊಂಡ ಇನ್ನೊಂದ್ಸರಿ ಅರ್ಥ ಮಾಡ್ಕೊಳ್ಳಿ. ಒಂದು ವೇಳೆ ಅರ್ಥ ಆಗಲಿಲ್ಲ ಅಂತಂದ್ರೆ ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸ್ನಲ್ಲಿ ಶೇರ್ ಮಾಡಿರಿ, ಅದಕ್ಕೇನಾದರೂ ಸೊಲ್ಯೂಷನ್ ಮಾಡೋಣ. ಓಕೆ, ಹೋಪ್ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ಈ ಒಂದು ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.